ಹಾಯ್ ನಮಸ್ಕಾರ. ಅಗೇನೆಸ್ಟ್ ಟೈಡ್ ಸರಣಿಗೆ ಸ್ವಾಗತ. ನಾವು ಅಗೇನೆಸ್ಟ್ ಟೈಡ್ ಸರಣಿಯಲ್ಲಿ ಬರಹಗಾರರ ಜೊತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರೋ ಆರ್ಟಿಸ್ಟ್ಗಳ ಜೊತೆ ಮಾತುಕತೆಯನ್ನು ನಡೆಸ್ತೀವಿ. ಇದರಲ್ಲಿ ರಾಜಕೀಯವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಅಥವಾ ತತ್ವಶಾಸ್ತ್ರದ ಬಗ್ಗೆ, ಫಿಲಾಸಫಿ ಬಗ್ಗೆ ಮಾತಾಡ್ತೀವಿ. ಇದು ಈ ವರ್ಷ ಪ್ರತಿ ವರ್ಷದಿಂದ ಈ ಸಲ ನಾವು ಅಕ್ಟೋಬರ್ ಜಾಮ್ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ. ಇದು ಮರಾದ್ ವೀಕ್ಲಿ ಇಯರ್ಲಿ ಫೆಸ್ಟಿವಲ್. ಸೊ ಈ ಅಗೇನೆಸ್ಟ್ ಟೈಡ್ ಸರಣಿಯು ಅಕ್ಟೋಬರ್ ಜಾಮ್ದ ಪಾರ್ಟ್ ಆಗಿರುತ್ತೆ. ಸೊ ನಾನು ರವಿ, ನಾನು ಫಿಲ್ಮಿಗೆ ಬರಿತೀನಿ, ಕತೆ ಹಾಡು ಬರಿತೀನಿ. ನಮ್ಮ ಜೊತೆ ಇದ್ದಾರೆ ದಾದಾಪೀರ್. ಇವತ್ತು ಅವರ ಒಂದು ಕಿರು ಪರಿಚಯ, ಅವರ ಬುಕ್ಕಿಂದ ನಾನು ಓದ್ತಾ ಇದ್ದೀನಿ. ದಾದಾಪೀರ್ ಜೈಮನ್ ಮೂಲತಃ ಬಳ್ಳಾರಿಯ ಹಗರಿಬೊಮ್ಮನಹಳ್ಳಿ. ಅವರು ಗಣಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಸಾಹಿತ್ಯ, ರಂಗಭೂಮಿ ಮತ್ತು ಸಿನಿಮಾ ಇವರ ಆಸಕ್ತಿಯ ಕ್ಷೇತ್ರಗಳು. ಇಕ್ಬಾಲುನ್ನೀಸ್ ಹುಸೇನ್ ಅವರ ಪರ್ದಾ ಮತ್ತು ಪಾಲಿಗಮಿ ಕಾದಂಬರಿಯನ್ನು ಕನ್ನಡಕ್ಕೆ ತಂದಿದ್ದಾರೆ. ಚಂದ ಪುಸ್ತಕ ಪ್ರಕಾಶನ ಅದನ್ನು ಹೊರತಂದಿದೆ. ಡ್ರಿಮಿಟ್ರಿ ಅವರ ಬ್ಯಾರನ್ ಲ್ಯಾಂಡ್ ಎನ್ನುವ ಜರ್ಮನ್ ನಾಟಕವನ್ನು ಅನುವಾದ ಮಾಡಿದ್ದಾರೆ. ನೀಲಕುರಂಜಿ ಇವರ ಪ್ರಥಮ ಕಥಾ ಸಂಕಲನ ಕೆಂಡ ಸಂಪಿಗೆಯಲ್ಲಿ ಜಂಕ್ಷನ್ ಪಾಯಿಂಟ್ ಅಲ್ಲಿ ಅಂಕಣ ಬರೆದಿದ್ದಾರೆ. ಪರ್ದಾ ಮತ್ತು ಪಾಲಿಗಮಿ ಕೃತಿಗೆ ಕುವೆಂಪು ಭಾಷಾ ಭಾರತಿ ಪುರಸ್ಕಾರ, ನೀಲಕುರಿಂಜಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ, ಮಾಸ್ತಿ ಪುರಸ್ಕಾರ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ನೀಡುವ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇತ್ತೀಚೆಗೆ ಟೋಟೋ ಪುರಸ್ಕಾರ 2023 ಕೂಡ ಇವರಿಗೆ ಲಭಿಸಿದೆ. ನೀಲಕುರಿಂಜಿ ಕತೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ BA 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ. ಚೋನ್ಪುರಿ ಕಯಾಲ್, ರೂಮಿ ಹರೀಶ್ ಬದುಕಿನ ಪುಟಗಳು ಅಹರ್ನಿಶಿ ಪ್ರಕಾಶನದಿಂದ ಪ್ರಕಟವಾದ ಕೃತಿಯ ನಿರೂಪಣೆ ಮತ್ತು ಸಂಯೋಜನೆಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ದಾದು ಬಂದಿದ್ದಕ್ಕೆ. ಸೊ ಮ್ಯಾಥ್ಸ್ ಟೀಚರ್ ಇಂದ ಫುಲ್ ಟೈಮ್ ರೈಟರ್, 5-6 ವರ್ಷ ಟೀಚಿಂಗ್ ಮಾಡಿ ಬೇರೆ ಡಿಪ್ಲೊಮಾಸ್ ಕಾಲೇಜ್ಗಳಿಗೆ, ಸ್ಕೂಲಲ್ಲಿ. ಸೊ ಈ ಟ್ರಾನ್ಸಿಷನ್ ಯಾವ ರೀತಿ ಆಯಿತು? ಅಂದರೆ ಆ್ಯಕ್ಚುಲಿ ಕನ್ನಡದಲ್ಲಿ ಫುಲ್ ಟೈಮ್ ರೈಟರ್ ಆಗೋದು ಒಂದು ದೊಡ್ಡ ಲಕ್ಸುರಿ ಅಂತ ನಂಗೆ ಅನ್ಸುತ್ತೆ. ಬಟ್ ದಿಸ್ ಇಯರ್ ಐ ಟುಕ್ ದ ಡಿಸಿಷನ್ ಟು ಅಟ್ಲೀಸ್ಟ್ ಟು ಎಕ್ಸ್ಪ್ಲೋರ್ ಅಪಾರ್ಟ್ ಫ್ರಮ್ ಸಮಥಿಂಗ್ ಅಪಾರ್ಟ್ ಫ್ರಮ್ ಮ್ಯಾಥ್ಸ್ ಅಂತ. ಸೊ ನನ್ನ ಜೀವನದಲ್ಲಿ ಎಲ್ಲ ಅಂದರೆ ನಮ್ಮ ಕಾಲದಲ್ಲಿ ಇದ್ದಂಗೆ ಚೆನ್ನಾಗಿ ಓದ್ತಿದ್ರು ಅಂತಂದರೆ ಸೈನ್ಸ್ಗೆ ಹಾಕ್ಬಿಡೋರು. ಸೊ ಐ ಟುಕ್ ಸಮ್ 92% ಇನ್ 10. ಸೊ ಆಬ್ವಿಯಸ್ಲಿ ನನಗೆ ಸೈನ್ಸಿಗೆ ಸೇರಿಸಿದ್ರು. ಆಮೇಲೆ ಅಗೇನ್ ಫ್ರಮ್ ಕನ್ನಡ ಮೀಡಿಯಮ್ ಟು ಇಂಗ್ಲೀಷ್ ಮೀಡಿಯಮ್ ಶಿಫ್ಟ್ ಇತ್ತು. ಅದಾದವಾಗ ನನಗೆ ವೆನ್ ವಿ ಆರ್ ಪುಟ್ ಅಂಡರ್ ತುಂಬ ಡಿಫಿಕಲ್ಟ್ ಸಿಚುವೇಷನಲ್ಲಿ ನಮ್ಗೆ ಹಾಕಿದವಾಗ ನಾವು ಯಾವಾಗಲೂ ಈಸಿ ಅದನ್ನು ಆಫ್ ಮಾಡ್ಕೋತೀವಿ. ಸೊ ಹಂಗಾಗಿ ನನಗೆ ಐ ಯೂಸ್ ಟು ಫೀಲ್ ಮ್ಯಾಥ್ಸ್ ಸೋ ಈಸಿ. ಸೊ ಹಂಗಾಗಿ ನಾನು ಮ್ಯಾಥ್ಸ್ ತೊಗೊಂಡೆ, ಆಮೇಲೆ MSc ಮಾಡಿದೆ. ಆಮೇಲೆ ಮತ್ತೆ ಜಾಬ್ಗೋಸ್ಕರ ಬೆಂಗಳೂರಿಗೆ ಬಂದವಾಗ ನನಗೆ ಆ್ಯಕ್ಚುಲಿ ನಾನು ಮೊದಲಿಂದ ಓದ್ತಾ ಇದ್ದೆ. ಆ ಓದು ನನಗೆ ಅಂದರೆ ನಮ್ಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇರುತ್ತೆ, ನಾವು ಓದಬೇಕಾದ್ರೆ, ಏನೋ ಒಂದು ಓದಬೇಕಾದ್ರೆ ಐ ಕ್ಯಾನ್ ರೈಟ್, ಈವನ್ ಐ ಕ್ಯಾನ್ ಟೆಲ್ ಸಮ್ ಸ್ಟೋರೀಸ್ ಅಂತ. ಬಟ್ ಯಾವಾಗ ನಾವು ಬರಿತೀವಿ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗಾಗಿ ಐ ಥಿಂಕ್ ಬೆಂಗಳೂರಿಗೆ ಬಂದು ಮೊದಲನೇ ವರ್ಷದಲ್ಲಿ ಒಂದಿನ ನಾನು ಕವಿತೆ ಬರೆದೆ. ಸೊ ನಾನು ಮೊದಲು ಬರೆದಿದ್ದು ಕವಿತೆ. ಸೊ ಅದು ಇಮಿಡಿಯೇಟಾಗಿ ಪ್ರಜಾವಾಣಿಲಿ ಪ್ರಕಟ ಆಯಿತು. ಸೊ ದಟ್ ಈಸ್ ಮೈ. ತುಂಬ ಜನಕ್ಕೆ ನಿಮ್ಮ ಮ್ಯಾಥ್ಸ್ ಪ್ರೀತಿ ಇಷ್ಟ ಆಗಲ್ಲ. No, I used to feel math easy because it's very in math we have to remember only little, so we can read a lot ಅಂತ. ಸೊ ನಿಮ್ಮ ಕತೆ ಬರಬೇಕಾದ್ರೆ ಕಥೆಯಲ್ಲಿ ಪಾತ್ರಗಳಿಗೆ ತುಂಬ ಸಂಕೀರ್ಣತೆ ಕೂಡಿರಲ್ಲ. ಅಂದರೆ ಅದಕ್ಕೆ ತುಂಬ ಕಾವ್ಯಾತ್ಮಕ ಅಂತ ಏನಲ್ಲ, ಇದು ತುಂಬ ಗ್ರೌಂಡೆಡ್ ಆಗಿರುತ್ತೆ. ಅಂದರೆ ನಮ್ಮ ಮಧ್ಯೆನೇ ಅಡ್ಡಾಡ್ತಿರೋ ಯಾವುದೋ ಒಂದು ಕ್ಯಾರೆಕ್ಟರ್ ಅನ್ಸುತ್ತೆ, ಅಂಗಡಿ ಚಾಚಾ ಆಗಿರ್ಬೋದು. ಸೊ ಈ ರೀತಿ ಬರೆಯೋಕ್ಕೆ ಅದು ಯಾವ ರೀತಿ ಪ್ರಿಪ್ರೇಷನ್ನು? ಸೊ ಆನೆಸ್ಟಾಗಿ ಹೇಳೋದಾದರೆ ಎಲ್ಲರೂ ಅವ್ರ ಮೊದಲನೇ ಪುಸ್ತಕದಲ್ಲಿ ಅವ್ರಿಗೆ ಗೊತ್ತಿರೋ ಅಂಥ ಜೀವನನೇ ಬರೀತಾರೆ. ಯೂಶಲಿ ನಮ್ಮ ಬಾಲ್ಯ ಅಂದರೆ ನಾವಿವಾಗ ಅಂದರೆ ಅಟ್ ಪ್ರೆಸೆಂಟ್ ನಾವು ಏನು ಹೋಗ್ತಾ ಇರ್ತೀವಿ ಲೈಫಲ್ಲಿ, ಅಥವಾ ನಮ್ಮ ಹತ್ತಿರದಲ್ಲಿರೋವಂಥ ಲೈಫ್ಗಳನ್ನ ನಾವು ಅಂದರೆ ಆ ಕಥೆಯಾಗಿ ಬರೀತಿರ್ತೀವಿ. ಸೊ ಇಟ್ಸ್ ಬೇಸಿಕಲಿ ದ ಪೀಪಲ್ ವಿ ನೋ. ಹಾಗಾಗಿ ನಮಗೆ ಅಂದರೆ ಅದನ್ನು ಚಾಯ್ಸ್ ಮಾಡ್ಕೋಬೇಕಾದ್ರೆ ನಮ್ಗೆ ಅಷ್ಟು ಕಷ್ಟ ಆಗಲ್ಲ, ಅಟ್ಲೀಸ್ಟ್ ಇನ್ ಅ ಫಸ್ಟ್ ಕಲೆಕ್ಷನ್, ಇನ್ ಅ ಫಸ್ಟ್ ಬುಕ್. ಬಟ್ ಅದಾದಮೇಲೆ ಆ್ಯಸ್ ಯು ಟೆಲಿಂಗ್
ಪೀಪಲ್ ಆರ್ ಕಾಂಪ್ಲೆಕ್ಸ್ ಇನ್ ಕ್ಯಾರೆಕ್ಟರ್. ಐ ಥಿಂಕ್ ಆಲ್ ಪೀಪಲ್ ಆರ್ ಲೈಕ್ ದ್ಯಾಟ್ ಅಂತ. ಪ್ರತಿಯೊಬ್ಬರು ಕೂಡ ಅಂದರೆ ಏನವೇ ದೇ ಆರ್ ಕಾಂಪ್ಲೆಕ್ಸ್, ದೇ ಆರ್ ಬಿಜಾರ್, ದೇ ಆರ್ ಕ್ರೇಜಿ, ದೇ ಆರ್ ದೇ ಹ್ಯಾವ್ ಹ್ಯೂಜ್ ಕೆಪಾಸಿಟಿ. ಬಟ್ ಥಿಂಗ್ ಈಸ್ ಲೈಕ್ ಅಂದರೆ ನಾವು ಮನುಷ್ಯರು ಹೆಂಗೆ ಅಂದರೆ ಫಸ್ಟ್ ನಾವು ನೋಡ್ತೀವಿ ಹೊರಗಡೆ, ಅಲ್ಲಿಗೆ ಏನು ಬೇಕೋ ಅದಕ್ಕೆ ತಕ್ಕಂಗೆ ಟ್ಯೂನ್ ಮಾಡಿಬಿಟ್ಟು ನಾವು ಅಂದರೆ ವಿ ಟು ಪ್ಲೇ ಆಲ್ವೇಸ್ ಅಲ್ಲಿ ಏನು ಬೇಕು ಅಂದರೆ ವಾಟ್ ಈಸ್ ಸೆಟ್ ಅಸ್ ಸ್ಟೀರಿಯೋಟೈಪ್, ವಾಟ್ ಈಸ್ ಸೆಟ್, ಓಕೆ ದಿಸ್ ಇಸ್ ಅ ಥಿಂಗ್, ದೆನ್ ವಿ ಆ್ಯಕ್ಟ್ ಅಕಾರ್ಡಿಂಗ್ ಟು ಇಟ್. ಸೊ ಹಾಗೆ ನನಗೆ ಐ ಆಲ್ವೇಸ್ ಫೀಲ್ ದ ಹ್ಯೂಮನ್ ಬಿಹೇವಿಯರ್ ವೆರಿ ಫ್ಯಾಸಿನೇಟಿಂಗ್. ಸೊ ಐ ಥಿಂಕ್ ತೇಜಸ್ವಿ ಒಂದು ಕಡೆ ಹೇಳ್ತಾರೆ, ಸೊ ಫಾರ್ ಮೀ ಸ್ಟೋರಿ ಸ್ಟಾರ್ಟ್ಸ್ ವಿತ್ ಓಕೆ ವೈ ಅ ಪರ್ಸನ್ ವಿಲ್ ಆ್ಯಕ್ಟ್ ಇನ್ ದ್ಯಾಟ್ ಟೈಮ್ ಆ್ಯಂಡ್ ಸ್ಪೇಸ್ ಲೈಕ್ ದ್ಯಾಟ್ ಓನ್ಲಿ ಅಂತ. ಸೊ ಹಂಗಾಗಿ ನನಗೆ ಅದು ತುಂಬ ಫ್ಯಾಸಿನೇಟಿಂಗ್ ಅಂತ ಅನಿಸುತ್ತೆ. ಸೊ ಆಮೇಲೆ ನನಗೆ ಒಂದು ಕತೆ ಹುಟ್ಟೋ ಪ್ರೊಸೆಸ್ ಕೂಡ ಅದೇನೆ. ಅಂದರೆ ಇಮಿಡಿಯೇಟಾಗಿ ನಾವು ಅಂದರೆ ವೆನ್ ಎವರ್ ವಿ ಮೀಟ್ ಪೀಪಲ್ ವಿ ಆಲ್ವೇಸ್ ಶೋ ಅ ಗುಡ್ ಫೇಸ್. ನಾವು ಯಾವಾಗಲೂ ಯಾರನ್ನ ಮೀಟ್ ಮಾಡೋದನ್ನ ನಮ್ಮ ಒಳ್ಳೆ ಮುಖನೇ ತೋರಿಸ್ತೀವಿ. ಬಟ್ ಅಂದರೆ ಶೇಡ್ಸ್ ಕಮ್ ಲೇಟರ್. ಫಾರ್ ಮೀ ಐ ನಾಟ್ ಪ್ರಿಫರ್ ಟು ರೈಟ್ ಎನಿಥಿಂಗ್ ಅನ್ಲೆಸ್ ಅಂಟಿಲ್ ಶೇಡ್ಸ್ ಆರ್ ನಾಟ್ ದೇರ್. ಸೊ ನನಗೆ ಆ ಒಂದು ಪಾತ್ರದಲ್ಲಿ ಏನೋ ಒಂದು ಶೇಡ್ ನಾನು ಕಾಣಿಸ್ದವಾಗ ಐ ಫೀಲ್ ಇಟ್ಸ್ ಹ್ಯೂಮನ್ ಅಂತ. ಸೊ ಯಾ, ಅಂದರೆ ಈ ಕಥೆಯಲ್ಲಿರುವಂಥ ಡೈವರ್ಸಿಟಿ ಏನಿದೆ ಅಲ್ಲ, ಅಂದರೆ ನೀವು 2-3 ಪಾತ್ರಗಳ ಜೊತೆ ಕಮಿಟ್ಮೆಂಟ್ ಇದೆ ಅಥವಾ ಮಾತಾಡೋ ರೀತಿ, ಇದು ಯಾವ ನೀವು ಹೇಳ್ದಂಗೆ ನಮ್ಮ ಸುತ್ತಮುತ್ತನೇ ನಾವು ತಗೋತೀವಿ ಎಲ್ಲನೂ ಇನ್ಸ್ಪಿರೇಷನ್ ಅಂತೇಳಿ. ಬಟ್ ಇದನ್ನು ನೀವು ತುಂಬ ಫಿಲಾಸಫಿಕಲ್ ಆಗಿ ಅಂದರೆ ಕಾಣಿಸಲ್ಲ ಎದ್ದು. ಬಟ್ ಯಾವಾಗ ನೀವು ಓದ್ತಿರಲ್ಲ ಆ ಕ್ಯಾರೆಕ್ಟರ್ ಅಲ್ಲಿ ಗೊತ್ತಾಗುತ್ತೆ ದಿ ಕ್ಯಾರೆಕ್ಟರ್ ಇಸ್ ಲೀವಿಂಗ್ ದೇರ್ ಅಂತ. ಸೊ ಇದಕ್ಕೆ ಯಾವ ರೀತಿ ನೀವು ಅಂದರೆ ನೋಡ್ತೀರಾ? ಓಕೆ, ಸೊ ಇದೇ ಪ್ರಶ್ನೆ ತುಂಬ ಹಿಂದೆ ಕೇಳಿದ್ರೆ ನಂಗೆ ಆನ್ಸರ್ ಬಹುಶಃ ಸಿಗ್ತಿರ್ಲಿಲ್ವೇನೋ. ಬಟ್ ನಾವ್ ಐ ಫೀಲ್ ಲೈಕ್ ಫಿಕ್ಷನ್ ಸ್ಟೋರೀಸ್ ಆರ್ ಫಿಕ್ಷನ್ ರಿಯಾಲಿಟಿ. ಸೊ ರಿಯಾಲಿಟಿ ಒಂದು ಇರುತ್ತೆ, ಅಟ್ಲೀಸ್ಟ್ ಆ ರಿಯಾಲಿಟಿಯಿಂದ ಆಚೆಗೆ ಅದು ಮೂವ್ ಆಗಬೇಕು, ಅಟ್ಲೀಸ್ಟ್ ಇನ್ ಆರ್ ಅಂದರೆ ಇನ್ ರೈಟರ್ಸ್ ಹೆಡ್. ಸೊ ದೆನ್ ಇಟ್ ಬಿಕಮ್ ಫಿಕ್ಷನ್. ಸೊ ಹಂಗೆ ಐ ಥಿಂಕ್ ದಟ್ ಕ್ವೆಶ್ಚನ್. ಸೊ ನಿಮ್ಮ ಬರವಣಿಗೆಯಲ್ಲಿ ಇತಿಹಾಸ ಮತ್ತು ಈ ಪುರಾಣ ಸಬ್ಜೆಕ್ಟ್ಗಳಿರುತ್ತಲ್ಲ, ಅಂದರೆ ದೇವರು ಅಥವಾ ಅವರು ನಂಬಿರುವಂಥ ನಂಬಿಕೆಗಳು, ಸೊ ಈ ಯಾವ ರೀತಿ ನೀವು ಅದನ್ನು ಕಲ್ಪಿಸ್ಕೋತೀರಾ? ರವಿ, ಆನೆಸ್ಟಾಗಿ ಹೇಳ್ಬೇಕಂದ್ರೆ ನನ್ನ ಮೊದಲನೇ ಕಲೆಕ್ಷನ್ನಲ್ಲಿ ತೇರು ಕಥೆ ಬಿಟ್ಟರೆ ಬಹುಶಃ ಮತ್ಯಾವುದು ಅಂದರೆ ಕಥೆ ಇಲ್ಲವೇ ಅಂದರೆ ಪೀಪಲ್ ರಿಯಲಿ ಬಿಲೀವ್ ಅಂತ. ಬಟ್ ನನಗೆ ನಾನು ಆವಾಗಲೇ ಹೇಳ್ದಂಗೆ ಐ ಆಮ್ ಅ ಸೈನ್ಸ್ ಆ್ಯಂಡ್ ಮ್ಯಾಥ್ ಪರ್ಸನ್. ನಂಗೆ ಹಿಸ್ಟ್ರಿ ಆಗ್ತಿರಲಿಲ್ಲ ಬಿಕಾಸ್ ಆಫ್ ಮೈ ಚೈಲ್ಡ್ಹುಡ್ ಆ್ಯಂಡ್ ಟೀಚರ್ಸ್. ನನಗೆ ಯಾರು ಸಿಕ್ಕಿದ್ರು ಅವ್ರ ದೆಸೆಯಿಂದ ನನಗೆ ಹಿಸ್ಟ್ರಿ ಅಷ್ಟು ಕನೆಕ್ಟ್ ಆಗಲಿಲ್ಲ. ಬಟ್ ಇವಾಗ ನಂಗೆ ಇಂಟ್ರೆಸ್ಟ್ ಬರ್ತಾರೆ ಹಿಸ್ಟ್ರಿ ಆ್ಯಂಡ್ ಮೆಥಾಲಜಿ. ಬಟ್ ನಾನು ಇನ್ನೊಂದು ಹೊಸ ಪ್ರಯತ್ನ ಏನು ಅಂತ ಹೇಳಿದ್ರೆ, ಅಂದರೆ ಯಾವುದೇ ಒಂದು ಸ್ಟೋರಿನ ಅದು ಇನ್ ದ್ಯಾಟ್ ಸ್ಟೋರಿ ಇಫ್ ಇಟ್ ಡಸಂಟ್ ಬಿಕಮ್ ಮೆತ್, ಐ ನಾಟ್ ಟಾಕಿಂಗ್ ಅಬೌಟ್ ಮೆಥಾಲಜಿ, ಅದು ನಾವು ಎನಿ ಸ್ಟೋರಿ ಇಫ್ ಇಟ್ ಡಸಂಟ್ ಟ್ರಾನ್ಸ್ಫಾರ್ಮ್ ಇನ್ ಟು ಮೆತ್ ದೆನ್ ಅದಕ್ಕೊಂದು ಲಾಂಜಿವಿಟಿ ಇರಲ್ಲ ಅಂತ. ಸೊ ಅದಕ್ಕೆ ಒಂದಷ್ಟು ಕಥೆಗಳು ಓದಬೇಕಾದ್ರೆ ನಮ್ಗೆ ಯಾವುದೋ ಒಂದು ಪುರಾಣದ್ದು, ಗ್ರೀಕ್ ಪುರಾಣನೋ ಮಹಾಭಾರತ ಪುರಾಣ ಏನೋ ಒಂದು ಫ್ಲ್ಯಾಶ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಮಿತ್. ಸೊ ಮಿತ್ ಹ್ಯಾವ್ ಅ ಲಾಂಗ್ ಲಾಂಜಿವಿಟಿ ಅಂತ. ಇಟ್ಸ್ ಸಮಥಿಂಗ್ ದಟ್ ಐ ಆಮ್ ಎಕ್ಸ್ಪ್ಲೋರಿಂಗ್. ಆಮೇಲೆ ನೀವು ಆವಾಗಲೇ ಹೇಳ್ತಾ ಇದ್ರಿ ಅಂದರೆ ಒಂದು ಎವ್ರಿ ಡೇ ಇದನ್ನು ನಾವು ಅಂದರೆ ಒಂದು ದೈನಂದಿನ ಮಾತುಕತೆಗಳನ್ನೇ ಅಲ್ಲೇ ಒಂದು ತತ್ವಜ್ಞಾನವನ್ನು ತಾತ್ವಿಕತೆ ಹುಟ್ಸೋಕ್ಕೆ ಅಂದರೆ ಒಂದು ಪಾಸಿಬಿಲಿಟಿ ಇರುತ್ತೆ. ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಕವಿ ಆಗೋ ನಿಮ್ಮ ಪ್ರಯಾಣ ಹೆಂಗಿತ್ತು? ಅಂದರೆ ಫಸ್ಟ್ ಕವಿತೆ ಬರೆದು ಪ್ರಜಾವಾಣಿಯಲ್ಲಿ ಪ್ರಕಟ ಆದಾಗ ಬರಿಬೇಕಾದ್ರೆ, ಆಮೇಲೆ ಬರೆದು ಪ್ರಕಟ ಆದಮೇಲೆ, ಸೊ ನಿಮ್ಮ ಯಾವ ರೀತಿ ನಿಮ್ಮ ಮನಸ್ಥಿತಿ ಅನ್ನೋಕ್ಕಾಗಲ್ಲ, ಯಾವ ರೀತಿ ನಿಮ್ಮ ರಿಯಾಕ್ಷನ್ ಇತ್ತು ಅದಕ್ಕೆ? ಸೊ ಆಬ್ವಿಯಸ್ಲಿ ಯಾವುದೇ ಒಬ್ಬ ಕವಿಗೆ ಯಾರೊಬ್ರು ಅಂದರೆ ಬರೆಯೋರಿಗೆ ಅವ್ರು ಬರೆದು ಪಬ್ಲಿಷ್ ಆದವಾಗ ತುಂಬ ಖುಷಿ ಆಗುತ್ತೆ. ಒಂದು ಈಗ ನಾನು MA ಕನ್ನಡ ಅಂತ ಅಂದರೆ ಕನ್ನಡನೇ ಓದಿರಲಿಲ್ಲ. ಸೊ ನನಗೆ ನಾನು ಬರೆದ ಕವಿತೆ ಹೌದೋ ಅಲ್ವೋ ಅಂತ ಒಂದಿಷ್ಟು ಸಂದೇಹ ಇರುತ್ತೆ. ನಾನು ಬರೆದ ಕಥೆನೋ ಅಥವಾ ಈಗ ನಾನು ಬರೆದ ಕವಿತೆನೋ ಅಂದರೆ ಆ ಫಾರ್ಮಲ್ಲಿ ಇದೆಯಾ ಅಂತ. ಬಟ್ ಅಂದರೆ ಒನ್ಸ್ ಇಟ್ ಗೆಟ್ ಪಬ್ಲಿಷ್ಡ್ ಅವಾಗ ಏನಾಗುತ್ತೆ, ಅಲ್ಲಿ ಯಾರೋ ಇದ್ದಾರೆ ಪೇಪರಲ್ಲಿ, ಆ ಎಡಿಟ್ರು ಓದಿದ್ದಾರೆ, ಇದು ಕವಿತೆ ಅಂತ ಹೇಳ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅಂದರೆ ಪ್ರಜಾವಾಣಿಯಲ್ಲಿ ಪ್ರಕಟ ಆಗಿದ್ದ ಪದ್ಯ ನನಗೆ
ಆ ಒಂದು ಆತ್ಮವಿಶ್ವಾಸ ಕೊಡ್ತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇಟ್ಸ್ ಆಲ್ ಗುಡ್. ಸೊ ಈಗ ಕಳೆದ ಸ್ವಲ್ಪ ತಿಂಗಳಿಂದ ನೀವು ಕ್ವಿಯರ್ ಪೋಯೆಟ್ ಕಲೆಕ್ಟಿವ್ ಅಂತ ಮಾಡ್ಕೊಂಡಿದ್ದೀರಿ. ಸೊ ಅದಕ್ಕೆ ಹಿಂದಿರೋ ಇನ್ಸ್ಪಿರೇಷನ್ ಏನು, ಯಾಕೆ ಆ ಥಾಟ್ ಬಂತು? ಸೊ ಇಟ್ಸ್ ಆ್ಯಕ್ಚುಲಿ ಸಿಂಪಲ್. ಅಂದರೆ ನಾನು ರೂಮಿ ಹರೀಶ್ ಅವ್ರ ಆತ್ಮಕಥೆ ಮೇಲೆ ವರ್ಕ್ ಮಾಡ್ತಾ ಇದ್ದೆ ಆವಾಗ. ಸೊ ರೂಮಿ ಹರೀಶ್ ಇಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ರೈಟಿಂಗ್ ಪೋಯಟ್ರಿ. ಹಂಗಾದವಾಗ ದೆನ್ ವಿ ಥಾಟ್ ನಾವು ಅಂದ್ಕೊಂಡ್ವಿ ಓಕೆ ಒಂದು ಕಲೆಕ್ಟಿವ್ ಮಾಡೋಣ. ಅಲ್ಲಿಂದ ಅದು ಒಂದು ಸ್ಪಾರ್ಕ್ ಐಡಿಯಾ. ಬಟ್ ಅದಾದಮೇಲೆ ದ ವೇ ಕ್ವೇರ್ ಪೋಯ್ಟ್ಸ್ ಕಲೆಕ್ಟಿವ್ ಇಸ್ ಗ್ರೋಯಿಂಗ್ ಇಸ್ ಸಮಥಿಂಗ್ ವಿ ಆರ್ ಹ್ಯಾಪಿ. ಅಂದರೆ ಸೊ ಇಲ್ಲಿವರೆಗೂ ನಾವು ಒಂದು 7 ಎಪಿಸೋಡ್ಗಳು ಮಾಡಿದ್ದೀವಿ. ಸೊ ಅದರಲ್ಲಿ ಎಲ್ಲರೂ ಕೂಡ ಓದಿರೋಂಥ ಕವಿಗಳು ಯಾರೂ ಅವ್ರಿಗೊಂದು ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇಲ್ಲ, ಅವರು ಆ್ಯಕ್ಟಿವಿಸಮ್ ಬ್ಯಾಕ್ಗ್ರೌಂಡಿಂದ ಬಂದು ಅವ್ರು ಬರೀತಾರೆ. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ವೆರಿ ಫ್ಯಾಸಿನೇಟಿಂಗ್ ಥಿಂಗ್. ಅವರಿಗೆ ಎಲ್ಲಿಂದ ಬರುತ್ತೆ ಅಂದರೆ ಆ ಭಾಷೆ ಎಲ್ಲಿಂದ ಬರುತ್ತೆ ಅವ್ರಿಗೆ, ಅಂದರೆ ಆ ಲ್ಯಾಂಗ್ವೇಜ್ ಎಲ್ಲಿಂದ ಬರುತ್ತೆ. ಈಗ ತುಂಬ ಆ ಲಿಟ್ರೇಚರ್ ಲವಿಂಗ್ ಪರ್ಸನ್ ಇದ್ದು ತುಂಬ ಬುಕ್ಸ್ ಓದ್ತಾರೆ ಅಂದಾಗ ಆಬ್ವಿಯಸ್ಲಿ ಅಂದರೆ ದ ಲೀನಿಯನ್ಸ್ ಟುವರ್ಡ್ಸ್ ಲ್ಯಾಂಗ್ವೇಜ್ ಇಸ್ ವೆರಿ ಈಸಿ ಅಲ್ವಾ. ಬಟ್ ಅವರು ಈಗ ಚಾಂದಿನಿ ಅಂತ ಕವಿ, ಉಮಾ ಅಂತ ಒಬ್ಬರು ಕವಿ, ಚಾರು ಅಂತ ಒಬ್ಬರು ಕವಿ, ಅವರು ಆ್ಯಕ್ಟಿವಿಸಮ್ಮು ಅವ್ರ ಲೈಫ್ ಎಲ್ಲ ನೋಡಿಕೊಂಡು ಅವ್ರಿಗೊಂದು ಯಾವುದೋ ಒಂದು ಇಂಟೆನ್ಸಿಫೈ ಆದ ಮೂಮೆಂಟಲ್ಲಿ ಅವ್ರಿಗೊಂದು ಪದ್ಯ ಬರುತ್ತಲ್ಲ. ಸೊ ಅದು ಅಂದರೆ ತುಂಬ ಫ್ಯಾಸಿನೇಟಿಂಗ್ ಅಂತ ಅನ್ಸುತ್ತೆ. ಅವ್ರ ಪದ್ಯಗಳಲ್ಲಿ ಎಲ್ಲಿಂದ ತರ್ತಾರೆ ಈ ಆಸೆಟಿಕ್ಸ್ನೆಲ್ಲ ಅಂತ. ಸೊ ಆ ರೀತಿ ಅಂದರೆ ಅದು ಹೋಗ್ತಾ ಇರೋಂಥ ಹಾದಿ ಇನ್ ಅ ವೇ ಆರ್ಗ್ಯಾನಿಕ್ ಆಗಿ ಚೆನ್ನಾಗಿದೆ. ಸೊ ವಿ ಶುಡ್ ಸಿ ಹೌ ಟು ಟೇಕ್ ಇಟ್ ಫರ್ದರ್. ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು ಸ್ಟೆಪ್ ಬ್ಯಾಕ್ ಹೋಗೋದಾದರೆ ಇನ್ನೊಂದು ಕಥೆಯಲ್ಲಿ ಸೊ ಬೆಂಗಳೂರನ್ನ ನೀವು ನೋಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಅದರಿಂದ ಹುಟ್ಟೋ ಪ್ರಶ್ನೆ ಏನಂದರೆ, ಈಗ ಬೆಂಗಳೂರು ನಾವು ಕೆಲವು ಜನ ದುಡಿಯೋಕ್ಕೆ ಬರ್ತಾರೆ, ಕೆಲವು ಜನ ಚೇಂಜ್ ಆಗಕ್ಕೆ ಬರ್ತಾರೆ, ಕೆಲವು ಜನ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಸೊ ಬಟ್ ನೀವು ಹೋಗ್ತಾ ದಾರಿಲಿ ನೀವು ಬೆಂಗಳೂರನ್ನ 2 ಪ್ರಾಸ್ಪೆಕ್ಟಲ್ಲಿ ನೋಡ್ತಾ ಹೋಗ್ತೀರ. ಸೊ ಅಲ್ಲಿರುವಂಥ ಗುಂಡಿ, ಅಲ್ಲಿರುವಂಥ ಕಸ, ಅಲ್ಲಿರುವಂಥ ಹೂ ಮಾರೋರು, ಆ ಹೂವಿನ ಚಂದ, ಸೊ ಇದನ್ನೆಲ್ಲ ನೋಡ್ತಾ ಬರಿತಾ ಹೋಗ್ತಾ ಇದ್ದೀರಾ. ಸೊ ಯಾವ ರೀತಿ ನಿಮಗೆ ಬೆಂಗಳೂರು ಕಾಣಿಸುತ್ತೆ? ನಿಮ್ಮ ಅನಿಸಿಕೆಯಲ್ಲಿ ಬೆಂಗಳೂರು ಬರೋಕ್ಕಿಂತ ಮುಂಚೆ ಯಾವ ರೀತಿ ಕಲ್ಪನೆ ಇತ್ತು, ಬಂದ ಮೇಲೆ ಅದು ಯಾವ ರೀತಿ ಚೇಂಜ್ ಆಯಿತು ಅಥವಾ ಹಾಗೆ ಇದೆಯಾ? ಸೊ ನಾನು ಎಮ್ ಎಸ್ ಸಿ ಎಕ್ಸಾಮ್ ಆದಮೇಲೆ ಲಾಸ್ಟ್ ಡೇ ಐ ಜಸ್ಟ್ ಅಂದರೆ ಬೆಂಗಳೂರು ಬಸ್ ಹತ್ಕೊಂಡು ಅಂದರೆ ಬಂದಲ್ಲಿ ಇಳಿದಿರೋ ಥರ ಇತ್ತು. ನನಗೆ ಒಂದು ಇನ್ಸ್ಪಿರೇಷನ್ ಏನು ಅಂದರೆ ಬೆಂಗಳೂರಿಗೆ ಬರೋಕ್ಕೆ. ಸೊ ಐ ನ್ಯೂ ದ್ಯಾಟ್ ಇನ್ ಸಿಟೀಸ್ ಲೈಕ್ ಬ್ಯಾಂಗ್ಳೂರ್ ಆರ್ ಎನಿ ಸಿಟಿ, ಸೊ ಐ ಗೆಟ್ ಎನಾನಿಮಿಟಿ ಅಂತ. ಅಂದರೆ ಅಟ್ಲೀಸ್ಟ್ ಸೊ ಇಟ್ಸ್ ಅ ಹ್ಯೂಜ್ ಕ್ಯಾನ್ವಾಸ್. ಸೊ ನನಗೆ ಈ ಪಾಯಿಂಟಲ್ಲಿ ನಂಗೆ ಇವಾಗ ಅನಿಸ್ತಾ ಇರುತ್ತೆ, ಯಾಕೆ ಎಲ್ಲ ಯೂತ್ಸ್ ಇವಾಗ ಆ ಸಿಟಿ ಕಡೆ ನೋಡ್ತಾರೆ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಜಾಬ್, ಅಫ್ಕೋರ್ಸ್ ಇಟ್ಸ್ ಅ ಜಾಬ್, ಬಿಕಾಸ್ ಅಲ್ಲಿ ಸಿಟಿಯಲ್ಲಿ ಒಂದು ಆಧುನಿಕತೆಗೆ ಒಂದು ಈಸಿಯಾದ ಆ್ಯಕ್ಸೆಸ್ ಇದೆ, ಒಂದು ಮಾಡರ್ನಿಟಿಗೆ ಒಂದು ಈಸಿ ಆ್ಯಕ್ಸೆಸ್ ಇದೆ. ಸೊ ಐ ಥಿಂಕ್ ಬೈ the modernity as a tool itself we can overcome so many things. Like for example caste. ಇವಾಗ ನಮ್ಮ ಅಮ್ಮ ಹೇಳ್ತಿರ್ತಾರೆ ಊರಿಗೆ ಹೋದವಾಗ, ನೀನು ಎಲ್ಲರೂ ಹೋದವಾಗ ನೀಟಾಗಿ ಡ್ರೆಸ್ ಹಾಕೊಂಡು ಹೋಗ್ಬೇಕು, ನೀನು ಊಟ ತಿಂತೀವಲ್ಲ ಗೊತ್ತಿಲ್ಲ, ನೀನು ಒಳ್ಳೆ ಡ್ರೆಸ್ ಹಾಕೊಂಡು ಹೋಗ್ಬೇಕು. ಅಂದರೆ ನಂಗೆ ಅವಾಗ ಅಮ್ಮಂದೇನೋ ಪಿರಿ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಮತ್ತೆ ಅದು ರಿಕರ್ ಆದವಾಗ ಇಟ್ ಇಸ್ ಸೇಮ್ ಸಮಥಿಂಗ್. ಇವಾಗ ಯಾವುದೋ ಒಬ್ಬ ಅಂದರೆ ಅತ್ಯಂತ ತಳವರ್ಗದಲ್ಲಿರೋ ಒಬ್ಬ ಹುಡುಗ ಸಿಟಿಯಲ್ಲಿ ಒಂದು ಪಾಶ್ ಅಂದಿಗೆ ಇದಾದವಾಗ, ಸೊ ದೆನ್ ಅಟ್ಲೀಸ್ಟ್ ವಿ ಫೀಲ್ ಲೈಕ್ ವಿ ಆರ್ ಈಕ್ವಲ್ ಟು ದೆಮ್. ಸೊ ಅಂದರೆ ಹ್ಯಾವಿಂಗ್ ಸೆಡ್ ದ್ಯಾಟ್ ಹಂಗಂತ ಕಾಸ್ಟ್ ಇಲ್ವಾ ಅಂದರೆ ಇದೆ, ಎಲ್ಲದೂ ಇದೆ, ಅದು ಬೇರೆ ಬೇರೆ ಫಾರ್ಮ್ಗಳನ್ನ ತೊಗೊಳತ್ತೆ. ಬಟ್ ಅಟ್ಲೀಸ್ಟ್ ವಿ ಆರ್ ಆಲ್ಸೋ ಮೇಕಿಂಗ್ ಅಟೆಂಪ್ಟ್ ಅಂತ. ಅಗೇನ್ ಕಮಿಂಗ್ ಬ್ಯಾಕ್ ಟು ಕ್ವೆಶನ್. ಸೊ ಬ್ಯಾಂಗ್ಳೂರ್ ನಾವು ಅಂದರೆ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಇದ್ದಾರೆ. ಸೊ ಬ್ಯಾಂಗ್ಳೂರು ಎಲ್ಲರೂ ಒಂದು ಬದುಕನ್ನು ಕಟ್ಕೊಡುತ್ತೆ. ಸೊ ಹಾಗಾಗಿ ನಂಗೆ ಬ್ಯಾಂಗ್ಳೂರ್ ಆ್ಯಸ್ ಎ ಸಿಟಿ ಇಟ್ಸ್ ಸೋ ಫ್ಯಾಸಿನೇಟ್ಸ್ ಮೀ. And also Bangalore is the only city which I have been living for six years on. Very honestly, it's not like I've traveled many cities and I know cities anta ಏನು ಇಲ್ಲ. So it's like ಒಂಥರ ಕರ್ಮಭೂಮಿ ಥರ. And also ಪೇಟೆ ಸೌಂದರ್ಯದಲ್ಲಿ ಒಂದು ಲೈನ್ ಬರುತ್ತೆ. So actually that story occurred to me when I was walking in that lane every day, because ಅಲ್ಲಿ ಅಂದರೆ ಬಸ್ ರೂಟ್ ಕಟ್ ಆಯಿತು.
ಅಲ್ಲಿ ಏನೋ ಅಂದರೆ ಡಿಗ್ ಮಾಡ್ತಾ ಇದ್ರು ಇವಾಗ. ಸೊ ದೆನ್ ಇಟ್ ಫ್ಲ್ಯಾಶ್ ಮೈ ಮೈಂಡ್ ಲೈಕ್ ಅನ್ಲೆಸ್ ಅಂಡ್ ಅಂಟಿಲ್ ವಿ ವಾಕ್ ಅಂದರೆ ಬೇರ್ ಫುಟ್ ನಮ್ಗೆ ಗೊತ್ತಾಗಲ್ಲ. ಅಂದರೆ ನಾವು ಆ ಬೈಕಲ್ಲಿ ಹೋಗುವಾಗ ಅಂದರೆ ನೋಡೋಂಥ ಒಂದು ಮನಸ್ಥಿತಿಗೂ, ಕಾರಲ್ಲಿ ಹೋಗುವಾಗ ನೋಡೋಂಥ ಮನಸ್ಥಿತಿಗೂ, ಅಂದರೆ ಬೇರ್ ಫುಟಲ್ಲಿ ಹೋಗುವಾಗ ನಾವು ವಿಜುವಲೈಸ್ ಮಾಡ್ಕೊಳ್ಳೋಂಥ ಅಂದರೆ ದ ಅಮೌಂಟ್ ಆಫ್ ಏನೋ ಆ ಡೀಟೇಲ್ಸ್ ನಾವು ಕೊಡುವಂಥ ಪ್ರಾಮುಖ್ಯತೆ ಇರುತ್ತಲ್ಲ, ಅಂದರೆ ಇಟ್ ಆಲ್ಸೋ ಚೇಂಜಸ್ ಹೌ ವಿ ಮೂವ್. ಸೊ ಸೇಮ್ ಥಿಂಗ್ ಇಫ್ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್ ಟು ಅ ಮೆಟಫಾರ್ ಆಲ್ಸೋ, ಅಂದರೆ ವಿಚ್ ಸೇ ಸೋ ಮೆನಿ ಥಿಂಗ್ಸ್ ಅಬೌಟ್ ಅ ಸಿಟಿ. So in that way, city always fascinates me. So in my every writing, I always see that, okay, what is the city, how city is contributing to this. So city, now ಬರೋಕ್ಕಿಂತ ಮುಂಚೆ, so because Bangalore is a capital city ಆಗಿದ್ದಕ್ಕೆ ಈ ಸಿಟಿ ಬಗ್ಗೆ ನಮ್ಗೆ ತಿಳಿಸ್ಕೊಡೋದು ಸೀರಿಯಲ್ಸ್, ಸಿನಿಮಾ ಆ್ಯಂಡ್ ಕತೆಗಳು, ಇಲ್ಲಿಂದ ಬಂದು ಹೋದ ರಿಲೇಟಿವ್ಸ್ ಹೇಳೋವಂಥ ಕತೆಗಳು. ಸೊ ನೀವು ಸೀರಿಯಲ್ಗೆ ಬರೆದಿದ್ದೀರಾ, ಸೊ ಯಾವ ರೀತಿ ಅದು ಡಿಫ್ರೆಂಟ್ ಪ್ರೊಸೆಸ್ ಇತ್ತು ನಿಮಗೆ? ಆಮೇಲೆ ಸೊ ಸೀರಿಯಲ್ ಇಂತನೂ ತುಂಬ ಹೈಪ್ ಇರುತ್ತೆ, ಸ್ಟೀರಿಯೋ ಟೈಪ್ ಇರುತ್ತೆ. ಸೊ ಅದನ್ನು ಕ್ಲಾಶ್ ಯಾವ ರೀತಿ ನೀವು ಇದು ಮಾಡಿಕೊಂಡ್ರಿ? ಸೊ ಆನೆಸ್ಟ್ಲಿ ನಾನು ಸೀರಿಯಲಿಗೆ ಬರೆಯೋಕ್ಕೆ ಶುರು ಮಾಡಿದ್ದು ಅಂದರೆ 1.5 month ಹಿಂದ್ಗಡೆ. ಅದು ಒಂದೂವರೆ ತಿಂಗಳು ಮಾಡಿದೆ, ಬಟ್ ಅದು ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ನಾನು ಆ ಡೈಲಾಗ್ನ ಬರಿತಾ ಇದ್ದೆ. ಬಟ್ ಲೇಟರ್ ಐ ಗಾಟ್ ಅನ್ ಅಪಾರ್ಚುನಿಟಿ ಟು ಮೇಕ್ ಅ ಸ್ಟೋರಿ ಫಾರ್ ಒನ್ ಸ್ಪೆಷಲ್ ಎಪಿಸೋಡ್. ದೆನ್ ಐ ಗಾಟ್ ಟು ನೋ ಹೌ ಇಟ್ ವರ್ಕ್ಸ್ ಆ್ಯಂಡ್ ಯು ನೋ ಇಟ್ ಬೆಟರ್. ಆ್ಯಕ್ಚುಲಿ ಅವ್ರದ್ದೊಂದು ಪ್ಯಾರಾಮೀಟರ್ ಲಿಸ್ಟ್ ಇದೆ. ಬಿಕಾಸ್ ಅಫ್ಕೋರ್ಸ್ though we know that every art has to cross a business juncture, but in a television industry, in mainstream cinema, the business ಟೂಲ್ ಅಂದರೆ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದೇ ಮುಖ್ಯ ಆಗಿರುತ್ತೆ. ಈಗ ಒಂದು ಟೆಲಿವಿಷನ್ TRP ಅಂತ ಇರುತ್ತೆ. ಸೊ ಅವರು ಆ ಪ್ಯಾರಾಮೀಟರ್ ಟಿಕ್ ಮಾಡ್ತಾ ಬರ್ತಾರೆ. ಯು ಹ್ಯಾವ್ ಟು ಮೇಕ್ ಅ ಸ್ಟೋರಿ, ಸೊ ಇಟ್ ಹ್ಯಾಸ್ ಟು ಬಿ ಅಬೌಟ್ ದ ವಿಮೆನ್, ಟಿಕ್. ಇಟ್ ಹ್ಯಾಸ್ ಟು ಬಿ ದ ಕಿಚನ್ ಡ್ರಾಮಾ, ಟಿಕ್. ಸೊ ದ್ಯಾಟ್ ಮೇನ್ ಕ್ಯಾರೆಕ್ಟರ್ ಶುಡ್ ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ she should want something and she should never get that. ಸೊ ಈ ಥರ ಒಂದು ಹೈಪ್ಗಳು ಅಂದರೆ ಎಲ್ಲ ಟಿಕ್ ಮಾಡ್ಕೊಂಬಂದ ಮೇಲೆ ಸ್ಟೋರಿ ಎಲ್ಲಿದೆ ಸ್ಟೋರಿ, ಅಥವಾ ಅದಕ್ಕೆ ತಕ್ಕಂಗೆ ಸ್ಟೋರಿ ಮಾಡೋದಿದೆ. ಸೊ ಅಫ್ಕೋರ್ಸ್ ಈ ಥರ ಆದವಾಗ ಸೊ ನೀವು ಹೇಳ್ದಂಗೆ ಅಲ್ಲೊಂದು ಹೈಪ್ ಕ್ರಿಯೇಟ್ ಮಾಡ್ತಾರೆ, ಸ್ಟೀರಿಯೋ ಟೈಪ್ ಇದೆ. ಬಟ್ ಸ್ಟಿಲ್ ವೈ ಸೀರಿಯಲ್ಸ್ ಆರ್ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ ಅಂದರೆ ಇಟ್ಸ್ ಅ ಡ್ಯಾಮ್ ಕಾಮನ್ ಮ್ಯಾನ್ಸ್ ಮೀಡಿಯಾ. ಬಿಕಾಸ್ ಎವ್ರಿ ಡೇ I have to tell one story. So ನಮ್ಮ ದೊಡ್ಡಮ್ಮ ಜಗಳ ಆಡ್ತಾ ಇದ್ರು. ಸೊ ದೆನ್ ಇಟ್ ವಾಸ್ 6 o'clock ನಮ್ಮ ದೊಡ್ಡಮ್ಮ ಸೀರಿಯಲ್ ನೋಡ್ತಾ ಇದ್ರು. ದೆನ್ ಸೊ ದೊಡ್ಡಮ್ಮ ಸೇಯಿಂಗ್ ಈಗ 6 ಗಂಟೆಗೆ ಧಾರಾವಾಹಿ ಶುರು ಆಗುತ್ತೆ, ಮುಗೀಲಿ ಆಮೇಲೆ ಮತ್ತೆ ಜಗಳ. ಸೊ ಅಂದರೆ ಅದಕ್ಕೊಂದು ನಾವೇನು ಆಲ್ಟರ್ನೇಟಿವ್ಸ್ ಏನು ನಾವು ಅಂದರೆ ಕ್ರಿಯೇಟ್ ಮಾಡಿಲ್ಲ. ಸೊ ಎಷ್ಟೊಂದು ಜನ ನೋಡ್ತಾರೆ, ದಟು ಅಂದರೆ ಆಲ್ ವಿಮೆನ್ ವಾಚಸ್ ದ ಸೀರಿಯಲ್ಸ್ ಅಲ್ವಾ. ಸೊ ಅಲ್ಲೊಂದು ಏನೋ ಒಂದು ಹೋಪ್ ಇದೆ, ಅಥವಾ ನಾವು ಅದನ್ನು ಬೇರೆ ಥರ ಬಳಸ್ಕೊಂಡ್ರೆ ಬೇರೆ ಥರ ಆಗ್ಬೋದೇನೋ. ಬಟ್ ಅಗೇನ್ ದಿಸ್ ಮೀಡಿಯಾ ಅಂದರೆ ಅಲ್ಲಿರೋ ಅಂಥ ಮುಖ್ಯಸ್ಥರು ಅದೆಲ್ಲ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಬಟ್ ಐ ಡೋಂಟ್ ಒಂದು ಹೋಪ್ ಇರ್ಬೋದೇನೋ ಒಳ್ಳೆ ಕಥೆ ಮಾಡೋದಕ್ಕೆ. ಇಟ್ಸ್ ಲೈಕ್ ಒಂದು ಮೋಡದಲ್ಲಿ ಒಂದು ಬೆಳ್ಳಿಗೆರೆ ಇರೋ ಥರ. ಆ ರೀತಿ ಏನಿಲ್ಲ, ಅಂದರೆ ಎಲ್ಲ ಕೆಟ್ಟ ಸೀರಿಯಲ್ಲೇ ಬಂದಿದೆ ಅಂತ, ತುಂಬ ಒಳ್ಳೆ ಸೀರಿಯಲ್ಗಳು ಬಂದಿದೆ. ಬಟ್ ಅದನ್ನು ನೀವು ಬರಹಗಾರಾಗಿ ಆಚೆಗೆ ಅಂದರೆ ಸೀರಿಯಲ್ ಬಿಟ್ಟು ಈಗ ಕತೆ ಬರಿತೀರಾ, ಕವಿತೆ ಬರಿತೀರಾ, ಇಲ್ಲಿರೋ ಸಬ್ಜೆಕ್ಟು ಅಲ್ಲಿರೋ ಸಬ್ಜೆಕ್ಟು ಇಟ್ಸ್ ವೆರಿ ಅಪೋಸಿಟ್ ಡೈರೆಕ್ಷನ್. ಸೊ ನೀವು ಯಾವ ರೀತಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ, ಆಯಿತಾ, ಯಾವ ರೀತಿ ಅದ್ರ ಜೊತೆ ವರ್ಕ್ ಮಾಡ್ತೀರಾ? ಅಂದರೆ ನಿಮ್ಮ ಪ್ರಶ್ನೆ ಬೇರೆ ಥರ ಪರ್ಸೀವ್ ಮಾಡಿದ್ರೆ, ಈಗ ಎಲ್ಲ ಫಾರ್ಮ್ಗೂ ಒಂದೊಂದು ಅಪ್ರೋಚ್ ಅಂತ ಇರುತ್ತೆ. ಇವಾಗ ಕತೆಗೊಂದು ಅಪ್ರೋಚ್ ಇದೆ, ನಾಟಕಕ್ಕೊಂದು ಅಪ್ರೋಚ್ ಇದೆ, ಆಮೇಲೆ ಒಂದು ನಾವೆಲ್ಗೊಂದು ಅಪ್ರೋಚ್ ಇದೆ, ಅಥವಾ ಅದಕ್ಕೊಂದು ಅಂದರೆ ಅವ್ರು ತುಂಬ ಜನ ಬರೆದಿರೋದ್ರಿಂದ ಅದಾಗಿರುತ್ತೆ. ಸೊ ಅದೇ ಥರ ಸೀರಿಯಲ್ಸ್ಗೂ ಒಂದು ಏನೋ ಒಂದು ರೂಲ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಅಥವಾ ಒಂದು ಅದಾಗಿದೆ. ಸೊ ಅದನ್ನ ನಾವು ಅಂದರೆ ಇಫ್ ಯು ನೋ ಅಂದರೆ ವಾಟ್ ಆರ್ ದ ಪ್ಯಾರಾಮೀಟರ್ಸ್, ಇಷ್ಟು ಇರಲೇಬೇಕು ಅಂತಿದ್ರೆ ಅಷ್ಟು ಇಟ್ಕೊಂಡು ನಾವು ಏನೋ ಮಾಡಬೇಕಾಗತ್ತೆ. ಈಗ ಸೀರಿಯಲ್ಸ್ ಅಂದ್ರೇ ಸಮಥಿಂಗ್ ವಿಚ್ ರಿಪೀಟ್ಸ್. ನಾವು ಯಾವುದು ತುಂಬ ರಿಪೀಟ್ ಆಗುತ್ತೋ ಅಲ್ಲೊಂದು ಮೊನೋಟನಿ ಬರುತ್ತೆ. ಸೊ ಇವಾಗ ನಾನು ಹಿಂದೆ ಮಾಡ್ತಾ ಇದ್ದ ಸೀರಿಯಲ್ ಹೆಂಗಿತ್ತು ಅಂತ ಹೇಳಿದ್ರೆ, ಅದು ಸೊ ದಿನಾಲೂ ಅದೇ ಬೆಳಗ್ಗೆ ಹೇಳ್ಬೇಕು, ಕಾಫಿ ಕುಡಿಬೇಕು, ಅಲ್ಲಿ ಏನೋ ಒಂದು ಅಂದರೆ ಏನೋ ಕ್ರಿಯೇಟ್ ಆಗುತ್ತೆ. ಇಟ್ಸ್ ಲೈಕ್ ಅಂದರೆ ಓಕೆ ವಿಸ್ ಎ ಮೆಗಾ ಸೀರಿಯಲ್ ಅನ್ನೋ ಥರದಲ್ಲಿ. ಅಂದರೆ ಎವ್ರಿ ಡೇ ಏನೋ ಒಂದು ಆಗುತ್ತೆ, ಆಗೋದ್ರ ಮೂಲಕ ಆ ಡೈಲಾಗ್ಸ್ನಲ್ಲಿ ಅಂದರೆ ಆ್ಯಕ್ಚುಲಿ ದೇ ಡ್ರೈವ್ ದ ಹೋಲ್ ಪ್ರಾಜೆಕ್ಟ್ ಅಂತ. ಸೊ ಇಟ್ ಇಸ್ ಗಾಟ್ ಅ ಡಿಫರೆಂಟ್ ಚಾಲೆಂಜ್ ಆಲ್ ಟುಗೆದರ್.
ಸೊ ಐಡೆಂಟಿಟಿ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಸೊ ಅದು ಯಾವ ರೀತಿ ನೀವು ಡಿಫೈನ್ ಮಾಡ್ತೀರಾ? ಸೊ ಇಟ್ಸ್ ಎ ಡಿಫಿಕಲ್ಟ್ ಕ್ವೆಶನ್ ಬಿಕಾಸ್ ಏನಕ್ಕೆ ಅಂತ ಅಂದರೆ ಇವಾಗ ನನ್ನ ವಿಷಯದಲ್ಲಿ ನಾನು ಈಸಿಯಾಗಿ ಹೇಳಕ್ಕೆ ಆಗಲ್ಲ, ನನಗೆ ಯಾವುದೇ ಐಡೆಂಟಿಟಿ ಇಲ್ಲ, ನನಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಈವನ್ ನಾನು ಹೇಳಿದ್ರು ಕೂಡ ಅಂದರೆ ಜನ ಬ್ರ್ಯಾಂಡ್ ಮಾಡೋದನ್ನು ಬಿಡಲ್ಲ. ಓಕೆ, ದೇ ಸೇ ಓ ಯು ಆರ್ ಅ ಮುಸ್ಲಿಮ್ ರೈಟರ್, ಯು ಆರ್ ಅ ಕ್ವಿಯರ್ ರೈಟರ್, ಯು ಆರ್ ದಿಸ್ ರೈಟರ್, ದ್ಯಾಟ್ ರೈಟರ್ ಅಂತ. ಸೊ ಐ ಥಿಂಕ್ ನಂಗೆ ಅನ್ಸುತ್ತೆ, ಸೊ ಎರಡು ಥರ ಇರುತ್ತೆ. ಸೊ ಒಂದು, ಐ ಡೋಂಟ್ ಐಡೆಂಟಿಫೈ ವಿತ್ ಎನಿಥಿಂಗ್, ಸೊ ಐ ರೈಟ್. ಬಟ್ ದ ಸೆಕೆಂಡ್ ಆಪ್ಷನ್ ಇಸ್, ಓಕೆ, ಐ ಐಡೆಂಟಿಫೈ ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಆಪ್ಷನ್, ಆರ್ ಬೈ ಚಾಯ್ಸ್ ಐ ಐಡೆಂಟಿಫೈ, ಇಟ್ಸ್ ಓಕೆ ಅಲ್ವಾ? ಸೊ ಎರಡೂ ಮಾಡೋದ್ರಿಂದ, ಬಟ್ ವಿ ಶುಡ್ ಮೇಕ್ ಶೋರ್ ದಟ್ ಇಟ್ ಶುಡ್ ನಾಟ್ ಟೇಕ್ ಅವೇ ಯುವರ್ ಕ್ರಿಯೇಟಿವಿಟಿ. ಸೊ ಅದೇ ನೆಕ್ಸ್ಟ್ ಕ್ವಶನ್ ಇತ್ತು ಆ್ಯಡ್ ಮಾಡೋದಾದರೆ, ಸೊ ಅದು ಈ ರೀತಿ ಎರಡೆರಡು ಪಾತ್ ಕ್ರಿಯೇಟ್ ಮಾಡೋದ್ರಿಂದ ಇದು ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಕ್ರಿಯೇಟಿವಿಟಿನ ಹಿಡಿದಿಟ್ಕೊಡ್ತಾ ಇದೆಯಾ, ಅಥವಾ ಅಲ್ಲಿ ಅವಕಾಶಗಳು ಜಾಸ್ತಿ ತೆರೀತಾ ಇದೆಯಾ? No, I think more than a opportunity point of view, it's all about how much we are comfortable with identifying with identity. ಅಂದರೆ ನನಗಿವಾಗ ಐ ಫೀಲ್ ಇಟ್ಸ್ ಓಕೆ ಬಿಕಾಸ್ ಅಂದರೆ that says a lot of things about me, but ಇಟ್ಸ್ ನಾಟ್ ಓನ್ಲಿ ದ್ಯಾಟ್ ಮಚ್ ಅಂತ. ನನಗೆ ಮೊನ್ನೆ ಅನಿಸ್ತಾ ಇತ್ತು, ಅಂದರೆ ನಂಗೆ ಏನೋ ಯೋಚನೆ ಮಾಡುವಾಗ, ವಾಟ್ ಇಫ್ ಅಂದರೆ ಪೀಪಲ್ ಬ್ರ್ಯಾಂಡ್ ಮೀ ವಿತ್ ದಿಸ್ ಅಂತ. ದೆನ್ ಐ ಗಾಟ್ ಅನ್ ಆನ್ಸರ್ ದಟ್ ಓಕೆ, ಸೊ ಎವ್ರಿ ಟೈಮ್ ದ ಬ್ರ್ಯಾಂಡ್ ಚೇಂಜಸ್, ಸೊ ಅಲ್ಲಿ ಮತ್ತಾರೋ ಬರ್ತಾರೆ ಮತ್ತಂದರೆ. ಸೊ ನನಗನ್ಸುತ್ತೆ ನಮ್ಮ ಒಂದು ಕ್ರಿಯೇಟಿವ್ ಕೆಪಾಸಿಟಿನ ನಾವು ಅದನ್ನು ಹಾಗೆ ಸ್ಟೋರ್ ಅಥವಾ ರೀಚಾರ್ಜ್ ಮಾಡ್ತಾ ಇದ್ರೆ ಅವಾಗ, ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ಪ್ರಾಬ್ಲಮ್. Because all this while, all the upper class writers are so confidently writing about their rituals, about that, means we've been ನಾವು ಬೆಳೆದಿದ್ದು ಓದ್ತಾ ಅಲ್ವಾ. ಸೊ ಅವ್ರಿಗೆ ಇಲ್ಲೇ ಇರೋವಂಥ ಒಂದು ಹಿಂಗೆ ಅನ್ನೋದು ನಮ್ಗೆ ಯಾಕೆ ಅಂತ. ಸೊ ಅಂದರೆ ಇಟ್ ಈಸ್ ಅ ರಿಚುವಲ್, ಇಟ್ ಈಸ್ ಅ ವೇ ವಿ ನಾವು ಬೆಳೆದಿದ್ದು ಹಿಂಗೆ, ನಮ್ಗೆ ಅವಮಾನ ಆಗಿದ್ದು ಹಿಂಗೆ ಅಂತ ಹೇಳ್ಕೊಡೋದ್ರಿಗೆ ಅಂತ ಅಷ್ಟೇ. ಸೊ ಅದು ನೀವು ಸಾಮಾಜಿಕ ಮತ್ತು ರಾಜಕೀಯ ಪ್ಲೇಸ್ ಹೋಲ್ಡರ್ ಇಟ್ಕೊಂಡು ನೋಡೋದಾದರೆ, ಸೊ ಈ ಐಡೆಂಟಿಟಿ ಯಾವ ರೀತಿ ಶೇಪ್ ಆಗುತ್ತಲ್ಲ, ಸೊ ಅದು ನಿಮ್ಮನ್ನ ಈ ಬೇರೆ ಬೇರೆ ಸ್ಪೇಸಲ್ಲಿ ಲಿಮಿಟೇಷನ್ ಮಾಡ್ತಾ ಇದೆಯಾ? ನಿಮ್ಗೆ ಅನಿಸ್ತಾ ಇದೆ ಇದು ಲಿಮಿಟೆಡ್ ಆಗಿದೆ? ಹಾಂ, ಅಂದರೆ ಆ ಭಯ ಇದ್ದೇ ಇರುತ್ತೆ ರವಿ. ಬಿಕಾಸ್ ನನ್ನ ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಸೊ ಒಂದು ಕಥೆ ನೀಲಕುರಿಂಜಿ ಅಲ್ಲಿ ತೀರದ ಒಲವಿನ ಒಂಟಿ ಹಾಡು ಅಂತ ಒಂದು ಕಥೆ ಇದೆ. ಸೊ ದೇರ್ ಒನ್ ಲೈನ್ ಕಮ್ಸ್ ದ್ಯಾಟ್ ಓಕೆ, ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಬೀಯಿಂಗ್ ಅ ಕ್ವಿಯರ್ here, and also it is very much difficult to being a Dalit Muslim queer anta one line barutte. So actually one reader gave me a response saying, okay, why is he bringing a caste, why is he bringing extra additionals? Then it got stuck. So their idea of the beauty and aesthetics of a story and all that is andre standing on a false ground. ಅಂದರೆ ಈಗ ಅವ್ರು ಹೇಳಿದವಾಗ ಅವ್ರ ಗ್ರೌಂಡ್ ಬೇರೆ ಇರ್ಬೋದು, ಅಂದರೆ ಫಾರ್ ಮೀ ಇಟ್ಸ್ ರಿಯಲ್, ಅವ್ರ ಅಂದರೆ ಫಾರ್ ದ ಕ್ಯಾರೆಕ್ಟರ್ ಆಫ್ ದ ಸ್ಟೋರಿ ಇಟ್ಸ್ ರಿಯಲ್. ಆ ಥರದ್ದಿರುವಾಗ ಆ ಭಯ ಇರುತ್ತೆ. ಸೊ ನಾನು ಅದೇ ಹೇಳೋದು, ಅಂದರೆ ಒಂದ್ಸರಿ ನಾವು ಭಯನ ಈ ಥರ ರೂಲ್ ಔಟ್ ಮಾಡಿಬಿಟ್ರೆ ಇಟ್ಸ್ ಈಸಿ. ಓಕೆ, ದೆನ್ ವಿ ಗೆಟ್ ಅ ಕರೇಜ್ ಟು ಡೂ ಇಟ್. ಸೊ ವಾಟ್, ಎಸ್ ಐ ಆಮ್ ದ್ಯಾಟ್, ಬಟ್ ಅಂದರೆ ನಾನು ಅದಷ್ಟೇ ಅಲ್ಲ ಅಂತ ನನಗೆ ನಾವು ಹೇಳ್ಕೊತಾ ಇರ್ಬೇಕು. ಓಕೆ, ಸೊ ಆನ್ಸರ್ ಮಾಡಿದ್ರಿ ಕಾಯಿಂಟ್ ಆಫ್, ಬಟ್ ಆದರೂ ಕೇಳ್ತೀನಿ. ಸೊ ನಿಮ್ಮ ಕಥೆಗಳಲ್ಲಿ ಅಥವಾ ಪೋಯಮ್ಗಳಲ್ಲಿ ಈ ಕ್ವಿಯರ್ನೆಸ್ ಅಂದರೆ ಯಾವ ರೀತಿ ಐಡೆಂಟಿಫೈ ಆಗುತ್ತೆ, ಯಾವ ರೀತಿ ಅದನ್ನು ಬರುತ್ತೆ? ಸೊ ನನಗೆ ರೀಸೆಂಟಾಗಿ ನಾನು ಅಂದರೆ ಐ ಜಸ್ಟ್ ಥಿಂಕಿಂಗ್, ಸೊ ವಾಟ್ ಈಸ್ ಕ್ವಿಯರ್ ಅಂತ ಅಂದರೆ ಇಟ್ಸ್ ವೆರಿ ಸೊ ಬೇಸಿಕ್ ಐಡಿಯಾ. ನನಗೆ ಅಂದರೆ ನನ್ನ ಪ್ರಕಾರ ಕ್ವಿಯರ್ ಅಂದರೆ ಅಲ್ಲಿವರೆಗೂ ಯಾವುದು ಒಂದು ಸ್ಟೀರಿಯೋಟೈಪ್ ಅಂದರೆ ಸೆಟ್ಟಿಂಗ್ ಆ್ಯಂಡ್ ರೂಲ್ಸ್ ಆರ್ ಸ್ಟೀರಿಯೋಟೈಪ್ ಪ್ರೋಗ್ರಾಮಿಂಗ್ ಪ್ರಕಾರ ಒಂದು ಇದು ಬ್ಯೂಟಿ, ಇದು ಅಕ್ಸೆಪ್ಟಬಲ್ ಅಂತ ಇರುತ್ತೋ ಅದನ್ನು ಬಿಟ್ಟು ಏನೋ ಎಕ್ಸಿಸ್ಟ್ ಆಲ್ರೆಡಿ ಇದೆ, ಬಟ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್ಸ್ ಅ ಬ್ಯೂಟಿ, ಇಟ್ಸ್ ಎಕ್ಸಿಸ್ಟೆನ್ಸ್, ಇಟ್ಸ್ ಐಡೆಂಟಿಟಿ, ಇಟ್ಸ್ ಅ ಲೈಫ್, ಇಟ್ಸ್ ಹ್ಯೂಮನ್ ಬೀಯಿಂಗ್, ಇಟ್ಸ್ ಸಫರಿಂಗ್ ಅಂತ ಇಲ್ಲ ನಾವು. ಸೊ ದಟ್ ಇಸ್ ಕ್ವಿಯರ್ ಅಂತ. ಸೊ ಇಟ್ ಕುಡ್ ಬಿ ವಿತ್ ದ ಶೇಪ್ಸ್ ಆ್ಯಂಡ್ ಕಲರ್ಸ್ ಆ್ಯಂಡ್ ಡಿಫ್ರೆಂಟ್ permutations and combinations. ಸೊ ನನಗೆ ಇಲ್ಲಿ ನನಗೆ ಮ್ಯಾಥ್ಸ್ ತುಂಬ ಸಹಾಯ ಮಾಡ್ತು. ಬಿಕಾಸ್ ನನಗೆ ಅಲ್ಲಿವರೆಗೂ ರಂಗೋಲಿ 9 ಚುಕ್ಕಿ 9ರಿಂದ 3 ಚುಕ್ಕಿ ಅದಷ್ಟೇ ಬ್ಯೂಟಿ ಅಂತ ಆಯಿತು. ದೆನ್ ಸೊ ಇನ್ ಒನ್ ಕ್ಲಾಸ್ ಆರ್
ಆ ಪ್ರೊಫೆಸರ್ ವಾಸ್ ಸೇಯಿಂಗ್ ಏನೇ ಪ್ಯಾಟರ್ನ್ ಇಲ್ಲಿ ಅದಕ್ಕೊಂದು ಡ್ಯೂಟಿ ಇದೆ ಅಂದ್ರೆ ಅಲ್ಲೊಂದು ಏನೋ ಅಂದ್ರೆ that's what the essence of mathematics say. So every point has its own existence. So ಅದನ್ನೇ ಕುವೆಂಪು ಬೇರೆ ತರ ಹೇಳ್ತಾರೆ, ಅಂದ್ರೆ ಎಲ್ಲ ನೀರು ತೀರ್ಥ, ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅಂತ ಹೇಳೋದು ಕೂಡ ಅಂದ್ರೆ ಎಲ್ಲದೂ ಒಂದು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಅಫ್ಕೋರ್ಸ್ ಇವಾಗ ಇನ್ನೊಂದು ರೀತಿ ಅಸಹನೆ ಮಷೀನ್ ಶುರು ಆಗುತ್ತೆ, ಅಂದ್ರೆ ಇವಾಗ ಕಾಂಪಿಟೇಷನ್ಸ್ಗಳಲ್ಲಿ ಕ್ವೇರ್ ಅಂದ ತಕ್ಷಣ ಒಂದು ಸ್ಟೋರಿಗೆ ಪ್ರೈಸ್ ಇರುತ್ತೆ, ದಲಿತ ಅಂದ ತಕ್ಷಣ ಒಂದು ಪ್ರೈಸ್ ಇರುತ್ತೆ, ಒಂದು ಹಳ್ಳಿ ಕಥೆ ಅಂದ ತಕ್ಷಣ ಒಂದು ಪ್ರೈಸ್ ಇರುತ್ತೆ. ಆ ಥರದ ಅಸಹನೆಗಳಿಗೆ ಎಲ್ಲಿಂದ ಬರ್ತಾ ಇದೆ? ಇಟ್ಸ್ ಮೈ ಕ್ವೆಶನ್. ಸಿ ಡೂಡ್, ಐ ಆಮ್ ಜಸ್ಟ್ ರೈಟಿಂಗ್ ಮೈ ಸ್ಟೋರಿ, ಐ ಆಮ್ ಜಸ್ಟ್ ರೈಟಿಂಗ್ ಆರ್ ಕಮ್ಯುನಿಟಿ ಸ್ಟೋರಿ, ಐ ಆಮ್ ಜಸ್ಟ್ ರೈಟಿಂಗ್ the word which I negotiate with, interact with. ಅವರು ಅದನ್ನೇ ಥರ ಮಾಡ್ತಿರೋದು. ಸೊ ಅಂದರೆ ಈ ಥರದ ಅಸಹನೆಗಳು ಎಲ್ಲಿಂದ ಬರ್ತಾ ಇದೆ? ಸೊ ಅಂದರೆ ಫಾರ್ ಮೀ ದ ಪ್ರೈಸ್ ಇಸ್ ನೆವರ್ ಅ ಮ್ಯಾಟರ್. ನನಗೆ ಒಟ್ಟೇನೋ ಅಂದರೆ ನನಗೆ ಬರಹ ಅಂದರೆ ಐ ಕ್ಯಾನ್ ನೆಗೋಷಿಯೇಟ್, ಅಂದರೆ ನಾವು ಒಂದ್ಸಲ ದೇವ್ರ ಮುಂದೆ ನಾವು ಆನೆಸ್ಟ್ ಆಗಿರಲ್ಲ ಅಲ್ವಾ, ಬಟ್ ಅಟ್ಲೀಸ್ಟ್ ವೆನ್ ವಿ ಆರ್ ರೈಟಿಂಗ್ ವಿ ಆರ್ ಸೋ ಆನೆಸ್ಟ್. ಅಂದರೆ ನಮ್ಮ ಕಾನ್ಸೆನ್ಸ್ ಹೇಳ್ತಿರುತ್ತೆ ದಟ್ ನನ್ನ ಮಗನೇ ಇಲ್ಲಿ ಸುಳ್ಳು ಹೇಳ್ತಾ ಇದೆಯಾ ನೀನು ಅಂತ. ಸೊ ಅಟ್ಲೀಸ್ಟ್ ದೇರ್ ಯುಲ್ ಬಿ ಕ್ರಿಯೇಟಿವ್. ಸೊ ಮೊನ್ನೆ ಯಾರೋ ಒಂದು ಓದ್ತಾ ಇದ್ದೆ, ಅಲ್ಲಿ ಹೇಳ್ತಾರೆ ಅಂದರೆ ಕ್ರಿಯೇಟಿವ್ ರೈಟಿಂಗ್ ಅಂದರೆ ಒಬ್ಬ ರೈಟರ್ ಅವನು ಎಲ್ಲ ಡೀಪ್ ಡಾರ್ಕೆಸ್ಟ್ ಸೀಕ್ರೆಟ್ಸ್ಗಳನ್ನ ಕ್ರಿಯೇಟಿವ್ ರೈಟಿಂಗ್ ಅಲ್ಲಿ ಬರೆದು ಅವ್ನು ಲಾಸ್ಟಿಗೆ ಫಿಕ್ಷನ್ ಅಂದ್ಬಿಡ್ತಾನೆ. And that's the beauty of fiction. So in that way I feel like fiction is all we need, imagination is all we need. Yeah, true. So ನೀವು ಕಾಸ್ಟ್ ಬಗ್ಗೆ ಮಾತಾಡಿದ್ರಿ, ಬೇರೆ ಬೇರೆ ಐಡೆಂಟಿಟೀಸ್ ಬಗ್ಗೆ ಮಾತಾಡಿದ್ರಿ. ಸೊ ಈ ಆ್ಯಂಟಿ ಕಾಸ್ಟ್ ಮೂವ್ಮೆಂಟ್ ಬಗ್ಗೆ ನಿಮ್ಮ ನಿಲುವೇನು? ಅಂದರೆ ಯಾವ ರೀತಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ಪಾತ್ರ ಏನು ಅದರಲ್ಲಿ? ಸೊ ಅಂದರೆ ಬೀಂಗ್ ಅ ಮುಸ್ಲಿಮ್, ಓಕೆ, ದಟ್ ಟು ಪೆಂಜಾರ್ a community in Muslim, every day I face that, Ravi. Like ನಾನು ಇವಾಗ ಕೆಲಸ ಮಾಡೋದ್ರಿಂದ ಹಿಡಿದು just by saying my name I face that. ನಂಗೆ ಯಾರೋ ಹೇಳ್ತಾ ಇದ್ರು, ದಾದಾಪೀರ ನೀವೆಲ್ಲ ಉರ್ದು ಶಾಯರಿ ಬರೀತೀರಾ? ಆ್ಯಂಡ್ ದೆನ್ ರೀಸೆಂಟಾಗಿ ಒಂದು ಜಾಬ್ ಇಂಟರ್ವ್ಯೂ ಹೋದವಾಗ ಒಂದು ಸ್ಕೂಲ್ಗೆ, ಅಂದರೆ ಫಾರ್ ಕ್ರಿಯೇಟಿವ್ ರೈಟಿಂಗ್ ಟೀಚಿಂಗ್ ಅಂತ, ಅವರು CV ಓದೇ ಇರಲಿಲ್ಲ ಏನಾಗಿದೆ ಅಂತ. ದೆನ್ ಐ ಟೋಲ್ಡ್ ಹೋಗಿ, ಅಂದರೆ ಅಫ್ಕೋರ್ಸ್ ಎಲ್ಲ ಅವ್ರು ಹೇಳಿದ್ರೆ ನಾವು ಸ್ವಲ್ಪ ಹೇಳ್ಕೋಬೇಕು, ಹಿಂಗೆ ಒಂದು ಕಲೆಕ್ಷನ್ ಬಂದಿದೆ ಸರ್, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ ಅಂತ ಹೇಳಿದ ತಕ್ಷಣ ದೆನ್ ಹಿ ಜಸ್ಟ್ ಸಾ ಮಿ ಫ್ರಮ್ ಟಿಪ್ ಟು ಟೋ, ಬಿಕಾಸ್ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ. ಸೊ ಇಟ್ ಇಸ್ ಆಲ್, ಅಂದರೆ ಆವಾಗಲೇ ಮುಂಚೆ ಹೇಳ್ತಿದ್ದಂಗೆ ಇವಾಗ ಕಾಸ್ಟ್ಗಳು ಬೇರೆ ಬೇರೆ ಫಾರ್ಮಲ್ಲಿ ಬಂದಿದೆ. ಇವಾಗ ನಾನು ಎಷ್ಟೇ ಅಲ್ಟ್ರಾ ಮಾಡರ್ನ್ ಫ್ಯಾಬ್ ಇಂಡಿಯಾ ಎಲ್ಲ ಏನೋ ಮಾಡ್ಕೊಂಡು ಹೋದ್ರು ಕೂಡ ನಿಮಗೆ ದೆನ್ ದೇ ಆಸ್ಕ್, ಓಕೆ ವಾಟ್ ಇಸ್ ಯುವರ್ ನೇಮ್, ಕುಮಾರ್ ಅಷ್ಟೇನಾ, ಮುಂದೆ ಏನೋ ಇಲ್ಲ ಸರ್ ನಮ್ಮ ಕಡೆ ಇನ್ಶಿಯಲ್ಸ್ ಬಳಸಲ್ಲ. ಆಯಿತು, ಯಾವ ಏರಿಯಾ ನೀನು? ಸುಲ್ತಾನ್ ಪಾಳ್ಯ, ಗೊತ್ತು ಬಿಡು. ಸೊ ಇಟ್ಸ್ ಲೈಕ್, ಅಂದರೆ ಕಾಸ್ಟ್ ಅಂದರೆ ನನ್ನ ಈಗಿನ ಅಂದರೆ ಮಾಡರ್ನಿಟಿ ಹೆಲ್ಪ್ಸ್. ಇಲ್ಲ ಅಂದರೆ ಯಾಕೆ ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಐ ಆಮ್ ಸೋ ಮಚ್ ಅಂದರೆ ಐ ಹ್ಯಾವ್ ಅ ಕಂಫರ್ಟ್, ಐ ಹ್ಯಾವ್ ಅ ಪ್ರಿವಿಲೇಜ್, ಅದಿಲ್ಲ ಅಂತ ಹೇಳಿದ್ರೆ ನಾನು ಆರಾಮಾಗಿರ್ತಿದ್ದೆ ಹಳ್ಳಿಲಿ, ಆರಾಮಾಗಿ. ಬಟ್ ಅಂದರೆ ಯಾಕೆ ಇಡೀ ಒಂದು ಮೈಗ್ರೇಷನ್ ಟುವರ್ಡ್ಸ್ ಸಿಟೀಸ್ ಇದೆ ಅಂದರೆ, ಸಿಟಿ ಅಂದರೆ ಗಿವ್ಸ್ ಇಟ್ ಅನಾನಿಮಿಟಿ, ಗಿವ್ಸ್ ಇಟ್ ಫ್ರೀಡಮ್, ಗಿವ್ ದ್ಯಾಟ್ courage to be what you want to be. So I know it's a very long journey, but of course so through writing. ಇವಾಗ ನನಗೆ ಯೋಚನೆ ಮಾಡಿದವಾಗ ಬೇರೆ ಮೀಡಿಯಮ್ಸ್ಗಳಲ್ಲಿ ಅಂದರೆ ಕನ್ನಡ ಸಿನಿಮಾ ನೋಡಿದವಾಗ, ಸೊ ಅದು ನಂಗೆ ಗೊತ್ತಿಲ್ಲ ಅಂದರೆ ಹೌ ಮಚ್ ವಿ ಕ್ಯಾನ್ ಬಿ ವೆರಿ ಮಚ್ ಪ್ರೋಗ್ರೆಸಿವ್. ಮೊನ್ನೆ ಯಾರೋ ಒಂದು ಪೋಸ್ಟ್ ಹಾಕಿದ್ರು, ಫಾರ್ ದ ಫಸ್ಟ್ ಟೈಮ್ ಅಂಬೇಡ್ಕರ್ ಚಿತ್ರ ಅವ್ರ ಹಿಂದೆ ಬಂದಿದೆ ಅಂತ. ಐ ವಾಸ್ ಲಿಟ್ರಲಿ ಗಾಟ್ ಶಾಕ್ಡ್. ಅಂದರೆ ಎಷ್ಟು ವರ್ಷ ಇನ್ನೂ ಅಷ್ಟು ದೂರ ಇದೆ ನಾವು. ಸೀರಿಯಲ್ ಅಂತೂ ಕೇಳಲೇಬೇಡಿ, ಇಟ್ಸ್ ಆಲ್ ಫಾರ್ಮ್ಯಾಟಿಂಗ್ ಥಿಂಗ್. ಈವನ್ ಯಾರೇ ಬಂದರೂ ಎಲ್ಲರಿಗೂ ಗೊತ್ತಿದೆ ಅಂದರೆ ದೇ ಆಲ್ ಡೂಯಿಂಗ್ ಫಾರ್ ದ ಹೊಟ್ಟೆಪಾಡು ಅಂತ. ಅಂದರೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಥೆಗಳನ್ನ ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ರೆವಲ್ಯೂಷನಲ್ ಥಿಂಗ್ ಅಂದರೆ ರೈಟಿಂಗ್ ಏನು ನಂಗೆ ಅನ್ಸುತ್ತೆ. ಸೊ ರೈಟಿಂಗ್ ಇಲ್ಲ ಅಂದರೆ ಯಾಕೆ ಅವ್ನು ಯಾರೋ ಪದ್ಯ ಬರೆದ ಜೈಲಿಗೆ ಹಾಕಿದ್ರು, ಒಂದು ಕೇಸ್ ಹಾಕ್ಬಿಟ್ಟು ಯಾಕೆ ಮಾಡ್ತೀನಿ ಅಂದರೆ ಇಟ್ ಇಸ್ ಸೋ ಪ್ರೋಗ್ರೆಸ್ ಅಂತ. ಸೊ ಐ ಥಿಂಕ್ ಥ್ರೂ ರೈಟಿಂಗ್ ಆಲ್ ಆರ್ ಡೂಯಿಂಗ್, ಅಂದರೆ ಅದಕ್ಕೊಂದು ದೊಡ್ಡ ಲೆಗಸಿನೇ ಇದೆ. ನಾವು ಅಂದರೆ ಯಾರು ಅಂತಲ್ಲ. ಸೊ ಅಂದರೆ ದಲಿತ್ ರೈಟಿಂಗ್, ವಿಮೆನ್ ರೈಟಿಂಗ್, ಆಲ್ ದ ಕ್ವೇರ್ ರೈಟಿಂಗ್. ಸೊ ಥ್ರೂ ರೈಟಿಂಗ್ at least we can try to achieve something. So personal question, ಈ ಇನ್ಕ್ಲೂಸಿವಿಟಿ ಅಥವಾ ಎಕ್ಸ್ಕ್ಲೂಸಿವಿಟಿ ಅಥವಾ ಕ್ಯಾನ್ಸಲ್ ಕಲ್ಚರ್, ಈಗ ನಾನು ಮತ್ತೊಬ್ಬರ ಕತೆ ಬರೀಬೇಕಾದ್ರೆ, ಸೊ ಯಾವುದು ನಾನು ಅನುಭವಿಸಿಲ್ಲ ಬಟ್ ನಾನು ನೋಡಿದ್ದೀನಿ, ಕೇಳಿದ್ದೀನಿ.
ಸೊ ಆ ರೀತಿ ಆದಾಗ, ಅಥವಾ ಕತೆ ಅಂತನಲ್ಲ, ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಪದ್ಯ ಆಗಿರ್ಬೋದು ಅಥವಾ ಮತ್ತೊಬ್ಬರಿಗೆ ನಾನು ಸುಮ್ಮನೆ ಹೇಳಿರ್ಬೋದು. ಸೊ ಆ ಎನ್ವೈರ್ಮೆಂಟಲ್ಲಿ ಸೊ ಕ್ಯಾನ್ಸಲ್ ಕಲ್ಚರು ಅಥವಾ ಸಡನ್ ಆಗಿ ನೋ ನೀನು ಅದಲ್ಲ ನೀ ಹೇಳೋಕ್ಕಾಗಲ್ಲ, ಯುನೋ. ಸೊ ಹೌ ಯು ಟ್ರೀಟ್ ದ್ಯಾಟ್? ಬಟ್ ಹಂಗಿಲ್ಲ ಅನ್ಸುತ್ತೆ. ಬಟ್ ಅಂದರೆ ಇವಾಗ ಹಂಗಿದ್ದಿದ್ರೆ ಅದೊಂಥರ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಅಂಡ್ ಟ್ರಿಕಿ ಕ್ವೆಶನ್ ರವಿ. ಬಿಕಾಸ್ ಈಗ ನಾನು ದಲಿತಲ್ಲ, ಸೊ ಅದಕ್ಕೋಸ್ಕರ ದಲಿತ್ ರೈಟಿಂಗ್ ನನಗೆ ಬರೆಯೋಕ್ಕಾಗಲ್ಲ ಅಂತಿಲ್ಲ. ದೇ ಕ್ಯಾನ್ ಟ್ರೈ. ಈಗ ಅದಕ್ಕೊಂದು ಫೇಮಸ್ ಕಥೆ ಏನಂದರೆ, ಶಿವರಾಮ್ ಕಾರಂತ್ ಅವರು ಚೋಮಂದುಡಿ ಬಂದವಾಗ ಅವ್ನು ಹೇಳಿದ್ರಂತೆ, ಇದು ನಿಮ್ಮ ಚೋಮ ಅಲ್ಲ ಅಂದವಾಗ ಶಿವರಾಮ್ ಕಾರಂತ್ ಸೀಸ್ ಆಯಿತು ಸರ್, ನೀನೊಬ್ಬ ಚೋಮನನ್ನು ಬರಿ ಅಂತ. ಸೊ ಇನ್ ದ್ಯಾಟ್ ವೇ ವಿಚ್ ಶುಡ್ ಎಕ್ಸ್ಪ್ಯಾಂಡ್ ಅಂತ ನನಗೆ ಅನ್ಸುತ್ತೆ. ಬಟ್ ಅಂದರೆ ಅವರೇ ಅವ್ರ ಕಮ್ಯುನಿಟಿ ಬಗ್ಗೆ ಬರ್ಕೊಂಡಾಗ ಅಲ್ಲೊಂದು ನೋವಾನ್ಸ್ ಬರುತ್ತೆ. ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ಇವಾಗ ಒಂದು ಎಲ್ಲ ತಳವರ್ಗದವರು ಕೂಡ ಅಂದರೆ ಥ್ರೂ ಆರ್ಟ್ ದೇ ಆರ್ ಎಕ್ಸ್ಪ್ರೆಸಿಂಗ್ ದೆಮ್ಸೆಲ್ವ್ಸ್. ಸೊ ಅವು ನಮಗೊಂದು ಸಾಲಿಡ್ ಆಗಿರೋವಂಥ ಕಥೆಗಳು ಸಿಗ್ತಾ ಇದೆ. ಮಿಸ್ ಮಾಡಿದೆ ಕ್ಯಾನ್ಸಲ್ ಕಲ್ಚರ್ ಬಗ್ಗೆ ಅಷ್ಟು ಅನ್ಸುತ್ತೆ ನನಗೆ. ಸೊ ನೀವು ರೂಮಿ ಅದ್ಭುತ ಪೇಂಟರು, ರೈಟರು, ಆ್ಯಕ್ಟಿವಿಸ್ಟು. ಸೊ ಅವ್ರ ಜೊತೆ ನೀವು ಇತ್ತೀಚೆಗೆ ಅವ್ರ ಆಟೋಬಯೋಗ್ರಫಿನ ಸಂಯೋಜನೆ ಮಾಡಿದ್ದೀರಾ, ಬರೆದಿದ್ದೀರಾ. ಸೊ ಆ ಅನುಭವ ಹೆಂಗಿತ್ತು ನಿಮಗೆ? ರೂಮಿ ಜೊತೆ ಒಂದು ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಇಟ್ಸ್ ಏನು ಒಂದು ಫೆಸ್ಟಿವಲ್ ಕೈಂಡ್ ಆಫ್ ಇಟ್ಸ್ ಇಟ್ಸ್ ಸೆಲೆಬ್ರೇಷನ್. ಸೊ ರೂಮಿ ಹರೀಶ್ ಅವ್ರ ಮನೆ, ಅವ್ರ ಡೈನಿಂಗ್ ಟೇಬಲ್ ಅಂದ್ರೆ ಅವರಿಬ್ರು ಹೆಂಗೆ ವರ್ಕ್ ಮಾಡ್ತಾರೆ ಅಂಡ್ ದ ವಾರ್ಮ್ತ್ ಅಂಡ್ ಹ್ಯೂಮನ್ ಕನೆಕ್ಷನ್. ಇವಾಗ ಒಂದು ಸಿಟಿಲಿ ಏನು ಮಿಸ್ ಮಾಡ್ಕೋತಿರ್ತೀವಲ್ಲ ಅದೆಲ್ಲ ಅಂದರೆ ಮಿಸ್ ಮಾಡ್ಕೋತಾರೆ ಅಲ್ಲಿ ಸಿಗುತ್ತೆ ನಮಗೆ. ಅಂದರೆ ರೂಮಿ ಹರೀಶ್ ಇಸ್ ಫಸ್ಟ್ ಐ ಲೈಕ್ ಹಿಮ್ ಫಾರ್ ದ್ಯಾಟ್. ಅಂದರೆ ಅವ್ನ ಹ್ಯೂಮನ್ ಕನೆಕ್ಷನು. ಮತ್ತೆ ಅವ್ರು ಫೋನ್ ಮಾಡಿ ಕೇಳಿದೆ, ಏನು ಬರಲೇ ಇಲ್ವಲ್ಲ ಈ ಕಡೆಗೆ, ನಾವು ಮರ್ತೋಗ್ಬಿಟ್ವಾ, ಅಲ್ಲಿಂದ ಶುರು ಆಗುತ್ತೆ. ಸೊ ಆಮೇಲೆ ಈಸ್ ಸೋ ಹಂಬಲ್. ಅವ್ರಿಗೆ ಏನೆಲ್ಲ ಮಾಡಿದ್ದಾರೆ ಅವರು, ಅಂದರೆ ಆ್ಯಕ್ಟಿವಿಸಮಲ್ಲಿ ಒಂದು 20 ವರ್ಷ ಕೆಲಸ ಮಾಡಿದ್ದಾರೆ, ಸಿಂಗಿಂಗ್ ಆ್ಯಂಡ್ ಇವಾಗ ಪೇಂಟಿಂಗ್ ಮಾಡಿದ್ದಾರೆ, ಪೋಯಿಟ್ರಿಗಳು ಎಲ್ಲ. ಅಂದರೆ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹೆಮ್. ಆಮೇಲೆ ನನಗೆ ಒಂದು ಪಾಯಿಂಟಲ್ಲಿ ನನಗೆ ಅನಿಸಿತ್ತು, ನೆರೇಷನ್ ಅಂದರೆ ಏನೋ ಅವ್ರು ಹೇಳ್ದ ಅಂತ ರೆಕಾರ್ಡ್ರ್ ಹಾಕ್ದ ಬರ್ದ ಹಾಕ್ದ ಹೆಂಗೂ ನಮ್ಗೆ ಗೊತ್ತಿರ್ತಲ್ಲ ಲ್ಯಾಂಗ್ವೇಜ್ ಹಂಗೆ ಅಂತ. ಬಟ್ ವರ್ಕಿಂಗ್ ವಿತ್ ರೂಮಿ ಇಸ್ ರಿಯಲಿ ಡಿಫಿಕಲ್ಟ್. ನಾನು ಬರೆದ್ಮೇಲೆ ಹೋಗಿ ಅವ್ರ ಹತ್ರ ಓದಿದೆ ಆವಾಗ. ಸೊ ಅಂದರೆ ಬರೋಕ್ಕಿಂತ ಮುಂಚೆ ಈ ವಾಸ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ನಾನೇನು ಎಕ್ಸ್ಟ್ರಾ ರಿವೀಲ್ ಮಾಡ್ತಿದ್ದೆ, ಅವರೇ ಹೇಳ್ಕೊಂಡಿದ್ದಾರೆ. ಸೊ ಆವಾಗ ಇಲ್ಲ ನಾನು ಬರೀಕಾಗಲ್ಲ, ಬೇಕಾದ್ರೆ ನೀನು ಬರಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಓದಿದವಾಗ ಇದು ನಾನೇ ಬರ್ಕೋತಿದ್ನಲ್ಲ, ನೀನೇನು ಬರೀ ದೆನ್ ನಂಗೆ ಸಿಟ್ಟು ಬಂದ್ಬಿಟ್ಟು, ಅವಾಗ ಡಿಪ್ರೆಷನ್ ಇದ್ರು ಹಂಗೆ ಹೇಳಿದ್ರು, ಇವಾಗ ಹಿಂಗೆ ಹೇಳ್ತಿದ್ದಾರೆ ಅಂತ. ದೆನ್ ಬಟ್ ಆ್ಯಕ್ಚುಲಿ ವಾಟ್ ರೂಮಿ ವಾಸ್ ಎಕ್ಸ್ಪೆಕ್ಟಿಂಗ್ ವಾಸ್, ಸಿ ಯು ನಾಟ್ ಜಸ್ಟ್ ನೆರೇಟರ್, ಅದಕ್ಕೆ ನೀನೇ ಮಾಡಬೇಕು ಅಂತಿಲ್ಲ. ಎಸ್ಪೆಷಲಿ ಇವಾಗ ಅಂದರೆ AI ಟೈಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಲೆಕ್ಸಾ ಏನೇನೆಲ್ಲ ಬಂದ್ಬಿಟ್ಟಿದೆ, ನೀನೇ ಬರಬೇಕು ಅಂತಿಲ್ಲ. ಹಿಂಗೆ ವಾಯ್ಸ್ ಹಾಕಿದ್ರೆ ಬರುತ್ತೆ, ಅದು ನಾನೇ ಮಾಡ್ಬಿಡ್ತು. ಅಂದರೆ ವಾಟ್ ಈಸ್ ಯು ಕ್ರಿಯೇಟಿವ್ ಪಾರ್ಟಿಸಿಪೇಷನ್. ದೆನ್ ನಾವು ಅದನ್ನು ನಾನು ಸ್ವಲ್ಪ ಬೇರೆ ಥರ ಮಾಡೋಕ್ಕೆ ಟ್ರೈ ಮಾಡಿದೆ. ಅಂದರೆ ಒಂದು ಚಾಪ್ಟರ್ನ ಕವಿತೆ ಆಗಬಾರ್ದು, ಒಂದು ಚಾಪ್ಟರ್ನ ಸ್ಕ್ರಿಪ್ಟ್ ಆಗಬಾರ್ದು, ಒಂದು ಚಾಪ್ಟರ್ನ ಏನೋ ಇಂಟರ್ವ್ಯೂ ಆಗಬಾರ್ದು, ಒಂದು ಚಾಪ್ಟ್ರು ಅಂದರೆ ವಿ ಸ್ಟ್ರಕ್ಚರ್ಡ್ ಇನ್ ಡಿಫ್ರೆಂಟ್ ವೇ, ನಾಟ್ ಬಿಕಾಸ್ ವಿ ವಾಂಟ್ ಬಿ ಸ್ಪೆಷಲ್ ಔಟ್ ಆಫ್ ಇಟ್ ಅಂತಲ್ಲ. ಅದಕ್ಕೊಂದು ಅಂದರೆ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಅದಕ್ಕೊಂದು ಆರ್ಗ್ಯಾನಿಕ್ ಆಗಿ ಅಲ್ಲಿ ಏನೋ ಒಂದು ಹೊಸದಾಗಿ ಮೌಲ್ಡ್ ಆಗಬೇಕು. ಅದಾಗಲಿಲ್ಲ ಅಂದರೆ ಇಟ್ಸ್ ಅಂದರೆ ಫಾರ್ ಮೀ ಇಟ್ಸ್ ಅ ವೆರಿ ಬೋರಿಂಗ್ ಥಿಂಗ್. ನಂಗೆ ಆಮೇಲೆ ನಂಗೆ ಅನಿಸ್ತಾ ಇತ್ತು, ನಾವು ಆ್ಯಕ್ಚುಲಿ ಮೊದಲೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರ ಜೀವನನೂ ಒಂದು ಅಲ್ಲಿ ಬರೋ ಪ್ರತಿಯೊಂದು ಪಾತ್ರ ಕೂಡ ಒಂದೊಂದು ಚಾಪ್ಟರ್ ಆಗುತ್ತೆ ಅಂತ. ಅದರಲ್ಲಿ ಅದಷ್ಟೇ ಅಂದ್ಕೊಂಡೆ, 10 ಜನ 10 ಚಾಪ್ಟರ್ ಎಲ್ಲ ಕದ್ರು ರೂಮಿ ಇದ್ದಾರೆ ಫಿನಿಶ್ ಅಂತ. ಅದಾದಮೇಲೆ ಎಲ್ಲ ಒಂದು 4-5 ಪಾತ್ರಗಳು 4 ಚಾಪ್ಟರ್ ಎಂಡಾಗ ಸಾವಿನ ಮೂಲಕ ಇನ್ನೂ ಗೊತ್ತಾಗ್ತಿಲ್ಲ ಅಂತ. ಸೊ ಅದಾದಮೇಲೆ ಅಂದರೆ ಆಫ್ಟರ್ ಫಿನಿಶಿಂಗ್ ಅ ಬುಕ್ ದೆನ್ ವಿ ಶುಡ್ ಫೀಲ್ ಇಟ್ಸ್ ಇನ್ಕಂಪ್ಲೀಟ್. ಏನೋ ಅಂದರೆ ಇಷ್ಟೆಲ್ಲ ಫಾರ್ಮ್ಗಳನ್ನ ಯೂಸ್ ಮಾಡಿ ಇನ್ಕಂಪ್ಲೀಟ್ ಆಗುತ್ತೆ. ಓಕೆ, ದೆನ್ ಐ ರಿಯಲೈಸ್ ಲೈಕ್ ಇಟ್ಸ್ ಜಸ್ಟ್ ಲೈಕ್ ಅ ಲೈಫ್. ಅದಕ್ಕೆ ಅದರದೇ ಆದಂಥ ಒಂದು ಬ್ಯೂಟಿ ಬಂದಿದೆ ಅಂತ. ಅಂದರೆ ನಾವು ಎಷ್ಟೇ ಯಾವುದೇ ಟೂಲ್ಸ್ಗಳನ್ನ ಬಳಸಿದ್ರು ನಾವು ಎಲ್ಲೋ ಇಲ್ಲ ನಾನು ಕಂಪ್ಲೀಟಾಗಿ ಹೇಳ್ಕೊಂಡೆ ಅಂತ ಅನ್ಸಲ್ಲ ನಮಗೆ. ಇಲ್ಲಿ ಏನೋ ಉಳಿದಿದೆ, ಸಮಥಿಂಗ್ ವಿಚ್ ಇಸ್ ದೇ ಇವನ್ ಐ ಡೋಂಟ್ ನೋ ಅಂತ. ಸೊ ಆ ಒಂದು ಆ ಕಾಂಟೆಕ್ಸ್ಟಲ್ಲಿ ನೋಡಿದ್ರು ಕೂಡ ಲ್ಯಾಂಗ್ವೇಜ್ ಇಸ್ ಎ ವೆರಿ ಬ್ಯೂಟಿಫುಲ್ ಅಂದರೆ ಒಂದು ಮಿರಾಕಲ್ ಅಂತ ಹೇಳ್ಬೋದು.
ಬಿಕಾಸ್ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಹಾಗೆ ನಾನು ಚಾಂದಿನಿ ಮತ್ತು ಉಮಾ ಚಾರು ಅವ್ರು ಬರೆಯೋ ಕವಿತೆಗಳನ್ನ ಓದುವಾಗ ಸಮ್ಟೈಮ್ಸ್ ಐ ಗೆಟ್ ಶಾಕ್ಡ್, ಅವ್ರಿಗೆ ಲ್ಯಾಂಗ್ವೇಜ್ ಎಲ್ಲಿಂದ ಬಂತು ಅಂತ. ಈಗ ಒಂದು ಸ್ಟೀರಿಯೋಟೈಪ್ ಒಂದು ಎನ್ವಿರಾನ್ಮೆಂಟಿಂದ ಬಂದಿದೆ ಅನ್ನೋದು ಕೂಡ ಒಂದು ಅಷ್ಟು ಸತ್ಯ ಅಲ್ಲ. ಬಿಕಾಸ್ ಅಂದರೆ ಲ್ಯಾಂಗ್ವೇಜ್ ಎಲ್ಲಿಂದ ಬರುತ್ತೆ, ಎಲ್ಲಿತ್ತು ಲ್ಯಾಂಗ್ವೇಜು, ಸೊ ಎಲ್ಲಿ ಅಂದರೆ ಅವ್ರಿಗೆ ಅಂದರೆ ಎಲ್ಲ ಪದಗಳು ಅದೇ ಫಾರ್ಮೆಟ್ ಅಲೈನ್ ಆಗಿದೆ ಹೆಂಗೆ ಅಂತ. ಸೊ ಹಾಗಾಗಿ ಸೊ ಲ್ಯಾಂಗ್ವೇಜ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಥ್ರೂ ಲ್ಯಾಂಗ್ವೇಜ್ ವಿ ಕ್ಯಾನ್ ಡೂ ಅ ಮಿರಕಲ್. ಅಫ್ಕೋರ್ಸ್ ಐ ಡೋಂಟ್ ನೋ ಹೌ ಮಚ್ ಫಸ್ಟ್ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸೊ ಇಟ್ ಇಸ್ ಅ ವೆರಿ ಆನೆಸ್ಟ್ ಫೀಡ್ಬ್ಯಾಕ್. ನನಗೆ ಇಲ್ಲಿರೋ ಕತೆಗಳು ಅಂತ ಅನಿಸಿಲ್ಲ, 1-2-3 ಕತೆಗಳು. ಇಟ್ಸ್ ಅ ವೆರಿ ಆನೆಸ್ಟ್ ಫೀಡ್ಬ್ಯಾಕ್. ದೆನ್ ಐ ವಾಸ್ ಇಂಟ್ರಸ್ಪೆಕ್ಟಿವ್, ಏನಿದು ಹಿಂಗಾಯ್ತಲ್ಲ ಅಂತ. ದೆನ್ ಐ ಥಾಟ್ ಲೈಕ್ ಓಕೆ, ಸೊ ಮೊದಲನೇ ಪುಸ್ತಕದಲ್ಲಿ ಎಲ್ಲರಿಗೂ ಏನು ಫೋಕಸ್ ಇರುತ್ತೆ ಅಂದರೆ ಅವ್ರ ಅನುಭವ ಫೋಕಸ್ ಇರುತ್ತೆ. ಬಿಕಾಸ್ ನಮ್ಗೆ ಲ್ಯಾಂಗ್ವೇಜ್ ಇರಲ್ಲ, ನಮಗೆ ನಾನು ಈ ಅನುಭವ ಹೇಳಬೇಕು ಅಂತ ಇರುತ್ತೆ. ಸೊ ಅವಾಗ ನಮ್ಮ ಲ್ಯಾಂಗ್ವೇಜ್ ಇರುತ್ತೆ, ನಮ್ಮ ಬೆನ್ನಿಗಿರುತ್ತೆ, ಅದು 1-2 ಸ್ಟೆಪ್ ಹಿಂದೆ ನಿಂತ್ಕೊಂಡಿರುತ್ತೆ. ಬಟ್ 3ನೇ ಪುಸ್ತಕ 4ನೇ ಪುಸ್ತಕ ಮಾಡಿದವಾಗ ದೆನ್ ವಿ ಸ್ಟಾರ್ಟ್ ಟು ರಿಯಲೈಸ್, ಓ ವಾವ್, ಲ್ಯಾಂಗ್ವೇಜ್ ಅಂದರೆ ಒಂದು ಪದ ಆ ಕಡೆ ಹಾಕಿದ್ರೆ ಮೀನಿಂಗ್ ಚೇಂಜ್ ಆಗಿಬಿಡುತ್ತೆ ಅಂತ. ಅದನ್ನು ನಾನು ಅನುವಾದ ಮಾಡ್ಕೋಬೇಕಾದ್ರೆ ಅಂದರೆ ಕಂಡ್ಕೊಂಡಿದ್ದೆ. ಫಸ್ಟ್ ಆ್ಯಕ್ಚುಲಿ ಬರೆದ ಬುಕ್ನೇ ಅನುವಾದ. ಅವಾಗಲೂ ನಂಗೆ ಅಷ್ಟು ಫೋಕಸ್ ಇರಲಿಲ್ಲ. ಅಲ್ಲೂ ಕೂಡ ನನಗೆ ಫೋಕಸ್ ಏನಿತ್ತು ಅಂದರೆ ನಾನು ಅಂದರೆ ಆ ಕಥೆನ ಕನ್ನಡಕ್ಕೆ ಒಗ್ಗಿಸ್ತಾ ಇದ್ದೀನಿ ಅಂತ ಇತ್ತು. ಬಟ್ ರೀಸೆಂಟ್ ಐ ಆಮ್ ವರ್ಕಿಂಗ್ ಆನ್ ಎಡಿಟಿಂಗ್ ಆಫ್ ಒನ್ ಬುಕ್. ದೆನ್ ಐ ಆಮ್ ರಿಯಲೈಸಿಂಗ್, ಓ ವಾವ್, ಲ್ಯಾಂಗ್ವೇಜ್ ಹೆಂಗಿದೆ ಅಂತ ಇದು. ಅಂದರೆ ಯಾವುದೋ ಒಂದು ಟರ್ಕಿಲಿ ಆಗಿರೋ ಕತೆ ಹೇಳಬೇಕು, ಆ ಕತೆ ಇಲ್ಲಿಗೆ ಒಗ್ಗಿಸ್ಬೇಕು, ಕನ್ನಡದ ಅನ್ನಿಸ್ಬೇಕು, ಬಟ್ ಸ್ಟಿಲ್ ಅನುವಾದ ಅನ್ನಿಸ್ಬೇಕು. ಸೊ ಆ ಥರ ಲ್ಯಾಂಗ್ವೇಜ್ ತುಂಬ ಹಾದಿಗಳನ್ನ ಅಂದರೆ ತೆರೆಯುತ್ತೆ ಇವನ್. ಸೊ ಎಲ್ಲ ಫಾರ್ಮ್ಸಲ್ಲೂ ಕೂಡ ಹಂಗೆ. ಸೊ 3 ಅಂದರೆ ಫಾರ್ಮೆಟ್, ಬರೆಯೋ ಫಾರ್ಮೆಟ್ ನೋಡಿದ್ರೆ ಅನುವಾದ ಮಾಡಿದ್ಯಾ, ಆಮೇಲೆ ಮತ್ತೊಬ್ಬರ ಆಟೋಬಯೋಗ್ರಫಿನ ಸಂಯೋಜನೆ ಮಾಡಿ ನಿರೂಪಣೆ ಮಾಡಿದ್ದೀರಾ, ಆಮೇಲೆ ನಿಂದೆ ಕಥಾ ಸಂಕಲನ, ಪೋಯಟ್ರಿ. ಸೊ ಈ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ವಿತಿನ್ ರೈಟಿಂಗಲ್ಲಿ ಯಾವ ರೀತಿಯ ಆ ಅನುಭವ ನಿಮಗೆ, ಅಥವಾ ಅದು ಯಾವ ಹೆಚ್ಚು ಖುಷಿ ಕೊಡುವಂಥ? ಹಂಗಂತ ಏನಿಲ್ಲ, ಬಿಕಾಸ್ ಎಲ್ಲ ರೈಟಿಂಗ್ ನಂಗೆ ಖುಷಿನೇ ಕೊಡುತ್ತೆ. ಅಂದರೆ ನನಗೆ ಬಹುಶಃ ಮ್ಯಾಥ್ಸ್ ಈಸಿ ಅಂತ ಮ್ಯಾಥ್ಸ್ ಮಾಡಿದ್ದಾದಮೇಲೆ ಅಂದರೆ ವೆನ್ ಐ ಲುಕ್ ಬ್ಯಾಕ್, ನಾನು ಯಾವುದು ನಂಗೆ ಇಷ್ಟ ಇಲ್ಲದೆ ಇದ್ದಾವಾಗ ನಾನು ಮಾಡೇ ಇಲ್ಲ, ಅಲ್ಲಿಂದ ಎನ್ಸ್ಕೊಂಡೋಗ್ಬಿಟ್ಟಿದ್ದೀನಿ. ಇಟ್ಸ್ ಅ ಪ್ಯಾಟರ್ನ್. ನನಗೆ ಇಫ್ ಐ ಫೀಲ್ ಯುನೋ ಕೈಂಡ್ ಆಫ್ ಡಿಸ್ಕಂಫರ್ಟ್, ಇಫ್ ಐ ಆಮ್ ನಾಟ್ ಲೈಕಿಂಗ್ ಇಟ್, ಸಮಥಿಂಗ್ ಲೈಕ್ ದ್ಯಾಟ್, ಐದರ್ ಅಂದರೆ ವಿ ಎಬ್ಸ್ಕಾಂಡ್, ಐ ಜಸ್ಟ್ ಸ್ಟಾಪ್ ಡೂಯಿಂಗ್ ದ್ಯಾಟ್. ಸೊ ಬಟ್ ರೈಟಿಂಗ್ ಐ ಆಮ್ ಸ್ಟಿಲ್ ಡೂಯಿಂಗ್ ಬಿಕಾಸ್ ಐ ರಿಯಲಿ ಎಂಜಾಯ್ ಅಂದರೆ ವಾಟ್ ಐ ಡೂ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ಆ್ಯಂಡ್ ಮೋರ್ ಅಂದರೆ ಡಿಫ್ರೆಂಟ್ ಫಾರ್ಮ್ಸ್ ಅಂತ. ಬಟ್ ನನಗೆ ಮೊದಲೆಲ್ಲ ನಂಗೆ ತುಂಬ ಒಂದು ಪ್ರಶ್ನೆ ಬರ್ತಾಯಿತ್ತು, ಏನಂದರೆ ಇವಾಗ ನಮ್ಗೆ ಏನೋ ಒಂದು ಥಾಟ್ ಹೊಳೆಯುತ್ತೆ, ಅದು ಇದೇ ಆಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ. ಸೊ ಸಮ್ಟೈಮ್ಸ್ ನಾವು ಯಾರೋ ಹೇಳ್ತಾರೆ ಇದು ಕವಿತೆ ಮಾಡಿ ಚೆನ್ನಾಗಿರ್ತಿತ್ತು, ಬಟ್ ನನಗೆ ಅಂದರೆ ಅದನ್ನ ಮೊದಲೇ ಡಿಸೈಡ್ ಮಾಡಿಬಿಡ್ತಾರ, ಅಥವಾ ಅಂದರೆ ಆ ಒಂದು ಕಂಟೆಂಟ್ ಅಥವಾ ಫ್ಲ್ಯಾಶೇ ಡಿಸೈಡ್ ಮಾಡುತ್ತಾ ಅಂತ. ಸೊ ಹಾಗಾಗಿ ನನಗೆ ಆ ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಇರೋದ್ರಿಂದ ನನಗೆ ಐ ವಾಂಟ್ ಟು ಎಕ್ಸ್ಪ್ಲೋರ್ ಆಲ್ ದ, ಅಂದರೆ ಅಟ್ಲೀಸ್ಟ್ ಅಂದರೆ ಇಫ್ ಐ ಕ್ಯಾನ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಫಾರ್ಮ್ಸ್ ಇನ್ ಲಿಟ್ರೇಚರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಂಗೆ ಅಂದರೆ ಸೊ ಪ್ರತಿ ಒಂದು ಫಾರ್ಮ್ ಕೂಡ ಒಂದಿಷ್ಟು ಲಿಮಿಟೇಷನ್ಸ್ ಇರುತ್ತೆ, ಒಂದಿಷ್ಟು ಸ್ಟ್ರೆಂತ್ ಇರುತ್ತೆ. ಈಗ ನನಗೆ ಎಸ್ಸೆಯಲ್ಲಿ ಒಂದಿಷ್ಟು ಹೇಳೋದಕ್ಕೆ ತುಂಬ ಅಂದರೆ ಒಂದು ಲಿಬರ್ಟಿ ಇದೆ, ಬಟ್ ಅಂದರೆ ಶಾರ್ಟ್ ಸ್ಟೋರಿ ಹೇಳೋಕ್ಕಾಗಲ್ಲ. ಅಂದರೆ ಇನ್ ಎಸ್ಸೆ ಕ್ಯಾನ್ ಈಸಿಲಿ ಫ್ಲೋ, ಎಲ್ಲಿ ಬೇಕಲ್ಲಿ ನನ್ನ ಫ್ಲೋ ಆಗಿ, ಮತ್ತು ಅದಕ್ಕೊಂದು ಸ್ಟ್ರಕ್ಚರ್ ಇರಬೇಕು ಅಂತಿಲ್ಲ, ಬಟ್ ಅದೊಂದು ಕತೆಗೊಂದು ಸ್ಟ್ರಕ್ಚರ್ ಬೇಕು. ಆ ಥರ ಎಲ್ಲ ಒಂದು ಡಿಫ್ರೆಂಟ್ ಫಾರ್ಮ್ಸ್ ನಂಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಂಗೆ ಕೊಡ್ತದೆ. ಆಮೇಲೆ ಎಸ್ಪೆಷಲಿ ಪೋಯ್ಟ್ರಿ, ನಂಗೆ ಪೋಯ್ಟ್ರಿ ಬರೆಯೋಕ್ಕೆ ಬರಲ್ಲ, ನನ್ನ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರೀತಾರೆ, ಚಾನ್ಸ್ ಇದು ನಂಗೆ ಗೊತ್ತೇ ಇಲ್ಲ ಅಂತಂದ್ರೆ ಅವಾಗ. ಬಟ್ ತುಂಬ ಇಂಟೆನ್ಸಿಫೈ ಆದಗಳಿಗೆ ನನಗೆ ಆಲ್ಮೋಸ್ಟ್ ಪದ್ಯ ಬಂದ್ಬಿಡುತ್ತೆ. ಆಲ್ಸೋ ಪ್ರಾಕ್ಟಿಕಲಿಸಮ್ ತುಂಬ ಬೇಗ ಮುಗಿದೋಗುತ್ತೆ ಅನ್ನೋದು ಹೌದು. ಆ್ಯಂಡ್ ಆಲ್ಸೋ ಪೋಯ್ಟ್ರಿ ಗಿವ್ಸ್ ಅಂದರೆ ನನಗೆ ಮ್ಯಾಥ್ಸ್ ಇದ್ದಂಗೆ ಅದು. ಅಂದರೆ ನಮ್ಮ ಪ್ರೊಫೆಸರ್ ಯಾವಾಗಲೂ ಹೇಳೋರು, ಮ್ಯಾಥ್ ಇಸ್ ಲೈಕ್ ಇನ್ ಫಿಸಿಕ್ಸಲ್ಲಿ ನೀವು ಒಂದು 4 ಡೈಮೆನ್ಷನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋ ಸುಸ್ತಾಗ್ಬಿಡ್ತೀರಾ, ಅಂದರೆ XYZ ಆ್ಯಂಡ್ ಟೈಮ್ ಸ್ಪೇಸ್ನ ಮಾಡ್ಕೊಳ್ಳೋಷ್ಟಕ್ಕೆ. ಬಟ್ ಮ್ಯಾಥ್ಸ್ ಇಸ್ ಅಂದರೆ nth ಡೈಮೆನ್ಷನ್, ಇಮ್ಯಾಜಿನೇಷನ್ಗೆ ಒಂದು ಮಿತಿನೇ ಇಲ್ಲ ಅಂತ. ಸೊ ಅಂದರೆ ಪೋಯ್ಟ್ರಿ ಗಿವ್ ದಟ್ ಸ್ಪೇಸ್, ಪೋಯ್ಟ್ರಿ ಇಸ್ nth ಡೈಮೆನ್ಷನ್ ಅಂತ. ಉಳ್ಕಿದೆಲ್ಲ ಫಾರ್ಮ್ಸ್ ಅದಕ್ಕೊಂದು ಅದರದ್ದೇ ಲಿಮಿಟೇಷನ್ಸ್ ಇರ್ತಾ ಇದೆ. ಸೊ ಹಾಗಾಗಿ ಅಂದರೆ ಈ ಎಲ್ಲ ಆರ್ಟ್ ಫಾರ್ಮ್ಸ್ಗಳನ್ನ ಬಳಸಿ ಅಂದರೆ ಕಡೆಗೂ ಒಂದು ಏನೋ ಒಂದು ಅಂದರೆ ಒಂದು ಲೈಫ್ ಜೊತೆಗೆ ಏನೋ ಒಂದು ಕನೆಕ್ಷನ್ನು ಇನ್ನೊಂದು ಸಾಧ್ಯ ಆಗುತ್ತೆ ಅಂತ ಅಂದ್ಕೊಳ್ಳೋದೇ ಲಿಟ್ರೇಚರ್ ಅಂತ ನಂಗೆ ಅನಿಸುತ್ತೆ. ಬಟ್ ಅಗೇನ್ ಅದರ ಪ್ಯಾರಲ್ ಆಗಿ ಸೊ ಥ್ರೂ ಆ ರೈಟಿಂಗ್ ಏನೋ ಒಂದು ಯಾರಿಗೋ ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಟ್ ಆದರೆ
ಇಟ್ ಇಸ್ ಬೋನಸ್. ಸೊ ಈ ತುಂಬ ಕೇಳಿರ್ತೀವಿ ಕತೆ ಬರೋ ಸಮಯ ಅಥವಾ ಹಾಡು ಹೊಳೆಯೋ ಸಮಯ ಅಥವಾ ಬರೆಯೋ ಸಮಯ ಇದು ಏನು ಸ್ಪೆಷಲ್ ಜೋನ್ ಅಂತ ಇರುತ್ತಲ್ಲ. ಸೊ ಆ ರೀತಿ ಸ್ಪೆಷಲ್ ಜೋನ್ ಜೊತೆ ನೀವು ಕೆಲಸ ಮಾಡ್ತೀರಾ ಅಂದರೆ ಆ ರೀತಿ ಆಗತ್ತಾ ಅಥವಾ ಇಟ್ಸ್ ಜಸ್ಟ್ ಲೈಕ್ ಡೇ ಟು ಡೇನೆಸ್ ಒಳಗಡೆ ಇರುವಂಥ ಪರಿಸ್ಥಿತಿಗಳು ಆ ರೀತಿ ಹೆಣಿಯುತ್ತಾ? ನೋ, ಐ ಥಿಂಕ್ ನನ್ನ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನ್ನ ವಿಷಯದಲ್ಲಿ ಅಂದರೆ ಇಟ್ ಆಲ್ ಹ್ಯಾಪನ್ ವಿತ್ ಮೀ. ಅಂದರೆ ಇವಾಗ ಒಂದು ಕವಿತೆ ಬರೀಬೇಕಾದ್ರೆ ಒಂದೊಂದ್ಸರಿ I want to write poetry and I always wait for it. But sometimes it happens to me. Sometimes I also go halfway, it also come halfway, then we meet each other. ಆ ಥರ ಆಗುತ್ತೆ. ಆಮೇಲೆ ಒಂದೊಂದ್ಸರಿ sometimes it's so important to respond to what is happening in the society. Of course ಈಗ ಪೋಯಿಟ್ರಿ ಅಂದರೆ ಅದಕ್ಕೊಂದು ಅಬ್ಸ್ಟ್ರಾಕ್ಟ್ ಆಗಿರೋ ಮೀಡಿಯಮು, ಲೈಟ್ಸ್ ಏನೋ ಕನೆಕ್ಷನ್ನು, ಮಣ್ಣು ಸುಡುಗಾಡು ಶುಂಠಿ ಏನೋ ಹೇಳಿದ್ರು ಕೂಡ but sometimes it's so necessary to respond. See, that might not be my best piece, but how can you just stay blind ಅನ್ನೋ ಥರ ಆಗುತ್ತೆ. ಬಟ್ ಸಮಟೈಮ್ಸ್ ಹ್ಯಾವಿಂಗ್ ಸೆಡ್ ದ್ಯಾಟ್ ಅದು ಹೇಳಿನೂ ನಮಗೆ ಒಂದ್ಸಲ ಏನೂ ಹೊಳೆಯಲ್ಲ. ಅಂದರೆ ಬಿಕಾಸ್ ಅಂದರೆ ಇಫ್ ಐ ಡೋಂಟ್ ನೋ ದಟ್ ಲೈಫ್ ಐ ಕೆನಾಟ್ write anything. At least so in those times at least we make sure that we at least go and stand with them and in solidarity. It's also by choosing not to write is also important sometimes ಅಂತ ಅನ್ಸುತ್ತೆ. ಸೊ ನೀವು ಕೇಳಿದ ಪ್ರಶ್ನೆ ಮಾತಾಡ್ತು ನನಗೆ. ಡಿಫ್ರೆಂಟ್ ಫಾರ್ಮ್ಸ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಅಲ್ಲ ಹಾಡು ಹೊಳೆಯುವ ಹಾಡು ಸಮಯ. ಸೊ ಓಕೆ, ಹಂಗೆ ನನ್ನ ವಿಷಯದಲ್ಲಿ ಅಂತ ಇಂಥ ಸಮಯನೇ ಅಂತಿಲ್ಲ. ಬಿಕಾಸ್ ಸಮಟೈಮ್ಸ್ ನಾನು ಮೊದಲು ವರ್ಕ್ ಮಾಡ್ತಾ ಇದ್ದೆ ಅಂದರೆ ಟೀಚಿಂಗಲ್ಲಿ. ಇಟ್ಸ್ ಲೈಕ್ ಸಮಟೈಮ್ಸ್ ಟೀಚಿಂಗ್ ಅಂತೂ ಇಟ್ಸ್ ಎಕ್ಸಾಸ್ಟಿಂಗ್ ಜಾಬ್. ಸೊ ಅದನ್ನು ನೋಬಲ್ ಆಗಿ ಮಾಡಿ ಅಲ್ಲಿ ಮೇಲೆ ಇಟ್ಬಿಟ್ಟಿದ್ದಾರೆ. ಬಟ್ ಅದು ಹಂಗಿಲ್ಲ ಆ್ಯಕ್ಚುಲಿ. ಅಂದರೆ ಆ್ಯಸ್ ಅ ಚೇಂಜಿಂಗ್ ಟೈಮ್ಸ್ 7 to sometimes in a private school 7 to 6 o'clock ಅಂದರೆ I saw teacher continuously ಟಾಕಿಂಗ್ ಆ್ಯಂಡ್ ಎಕ್ಸಾಸ್ಟಿಂಗ್ ಆ ಥರ ಎಲ್ಲ ಇರುತ್ತೆ. ಬಟ್ ಅಂಥ ಟೈಮಲ್ಲಿ ನನಗೆ ಯಾವುದೋ ಒಂದು ಸಾಯಂಕಾಲ ಈಗ ಯಶವಂತ್ ಚಿತ್ತಾರದ ಥರ ಒಂದು ಆರಾಮಾಗಿ ನಿದ್ದೆ ಮಾಡಿ ಎದ್ದು ಬರೆಯುವಂಥ ಲಕ್ಸುರಿ ನನಗಿಲ್ಲ. ಬಿಕಾಸ್ ಅಫ್ಕೋರ್ಸ್ ಹಿ ಗಾಟ್ ಲೇಟರ್ ಇನ್ ಹಿಸ್ ಲೈಫ್. ಬಟ್ ನನಗೆ ಅಂದರೆ ಒಂದೊಂದ್ಸರಿ ನನಗೆ ಹೋಗ್ತಾ ಇರಬೇಕಾದ್ರೆ ಹೊಳೆಯುತ್ತೆ, ಒಂದೊಂದ್ಸರಿ ಟಾಯ್ಲೆಟ್ ಗೊತ್ತಾ ಹೊಳೆಯುತ್ತೆ. ಸೊ ಹೊಡೆದವಾಗ ಹಿಂಗೆ ಹಿಂಗೆ ಸಾಧ್ಯ ನೋಟ್ ಮಾಡಿಕೊಂಡು ಮತ್ತೆ ಕಮಿಂಗ್ ಬ್ಯಾಕ್ ಅಂತ ಹಂಗೆ ನೋಡಿದ್ರೆ ಅಂದರೆ ಇಟ್ ಜಸ್ಟ್ ಲೈಕ್ ವಿಮೆನ್ ರೈಟಿಂಗ್. ಅವ್ರು ಅಡುಗೆ ಮಾಡಿಕೊಂಡು ಹೊಡೆದವಾಗ ಅಲ್ಲಿ ಬರೆದಿಟ್ಟು ಮತ್ತೆ ಎಲ್ಲ ಮುಗಿಸಿ ಮತ್ತೆ ಬಂದು ಅಂದರೆ ಪದ್ಯ ಬರೀ ಕೂತ್ಕೊಳ್ಳೋದು ಆ ಥರ ಅಂತ. ಸೊ ಅದಿಲ್ಲ, ಅದು ತುಂಬ ಈ ಅಪ್ಪರ್ ಕ್ಲಾಸ್ ರೈಟರ್ಸ್ ವಿತ್ ಅಬಂಡೆನ್ಸ್ ಟೈಮ್, ಹಾಡು ಹೊಳೆದ ಸಮಯ ಅಂತ ಮಾಡಿಟ್ಟಿದ್ದಾರೆ ಅನ್ಸುತ್ತೆ ನನಗೆ. ಇಟ್ಸ್ ನಾಟ್ ಅಂದರೆ ಇಟ್ ನಾಟ್ ವರ್ಕ್ ಇನ್ ದ್ಯಾಟ್. ನಂಗೆ ಇನ್ನೊಂದು ಜೋಕ್ಸ್ಗಳು ಹೇಳ್ತಾರೆ, ಯಾರಾದರೂ ನಾವು ಸ್ವಲ್ಪ ಹಿಲ್ ಸ್ಟೇಷನ್ಗಳಿಗೆ ಹೋಗ್ಬಿಟ್ರೆ ಫ್ರೆಂಡ್ಸ್ ಅಂತಾರೆ, ಮಚಾ ನೀವು ಪದ್ಯ ಬರೆಯೋದಿಲ್ಲ, ನೋಡಿ ಎಷ್ಟು ಹಸಿರಿದೆ ನೋಡು, ಸಮುದ್ರ ನೋಡು ಎಷ್ಟು ನೀರಿದೆ ನೋಡು, ಬರೀ ಒಂದು ಪದ್ಯ. ಇಟ್ ನಾಟ್ ಹ್ಯಾಪನ್ ಆಗ್ತದೆ, ಏನು ಹೊಳೆಯಲ್ಲ. ಸಮುದ್ರ ನೋಡಿ ಐ ಥಿಂಕ್ ಇನ್ನೊಂದು ಯಾರು ಹೇಳ್ತಾರೆ ಅಂದರೆ ಈ ಪೇಂಟಿಂಗಲ್ಲಿರೋ ನಾವು ಬರೆಯೋ ಸಮುದ್ರ ನಾವು ರಿಯಲ್ ಸಮುದ್ರ ಆಗಿರಲ್ಲ. ಅಂದರೆ ಇಟ್ ಈಸ್ ಅಂದರೆ ಇನ್ನ ಟರ್ಮೋಯಿಲ್ ಆ ಥರ ಬಂದಿರುತ್ತೆ. ಹಂಗೆ ನೋಡಿದ್ರೆ ನಾನು ಜಾಸ್ತಿ ಸಮುದ್ರನೇ ನೋಡಿಲ್ಲ. ದೆನ್ ಹೌ ಡು ಐ ಇಮ್ಯಾಜಿನ್ ಓಷನ್ ಆ್ಯಂಡ್ ಜೈಜಾಂಟಿಕ್ ಥಿಂಗ್ಸ್ ಅಲ್ಲ. ಸೊ ಹಂಗಾಗಿ ಇಟ್ಸ್ ಸಮಟೈಮ್ಸ್ ಇಟ್ಸ್ ನಾಟ್, ಅದಕ್ಕೊಂದು ಸ್ಪೆಷಲ್ ಪರ್ಸನಲ್ ಮೀನಿಂಗ್ ಇದೆ. ಅಂದರೆ ಇಟ್ ಆಲ್ವೇಸ್ ಅಂದರೆ ಮೂವ್ ಫ್ರಮ್ ದ್ಯಾಟ್ ಪಾಯಿಂಟ್. ಅಂದರೆ ಇಡೀ ಒಂದು ಸಾಹಿತ್ಯದ ಒಂದು ಮೇನ್ ಅಂದರೆ ಬಾಟಮ್ ಲೈನೇ ಒಂದು ದುಃಖಕ್ಕೆ ಒಂದು ಭಾಷೆ ಹುಡುಕೋದು ಅಂತ. ಅಂದರೆ ಅದಿಲ್ಲ ಅಂದರೆ ನಾವು ಅಂದರೆ ಬರೀತಿರ್ಲಿಲ್ಲ. ಇಟ್ ಜಸ್ಟ್ ಎಂಡ್ಸ್ ವಿತ್ ನಾನ್ ಫಿಕ್ಷನ್ ಆ್ಯಂಡ್ ವಿತ್ ಇನ್ಫಾರ್ಮೇಷನ್. ನನಗೆ ಏನೋ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅದಕ್ಕೆ ನಾನು ಭಾಷೆ ಹುಡುಕ್ತಾ ಇದ್ದೀನಿ. ಅದು ಅದೇ ಅಂದರೆ ನಮ್ಗೊಂದ್ಸಲ ಅನಿಸ್ತಾ ಇರೋದು ನೋಡಿ, ಇವಾಗ ನಾನು ಏನೋ ಬರದೆ ಬಟ್ ನಂಗೆ ಯಾಕೋ ಸಮಾಧಾನ ಇಲ್ಲ ಇದು. ಅಂದರೆ ಇಟ್ ಡೆಂಟ್ ಕಮ್ ಔಟ್ ಪ್ರಾಪರ್ಲಿ. ನಂಗೆ ಏನೋ ಹಿಡಿತಾ ಇದೆ. ಅಂದರೆ ನಂಗೆ ಇಲ್ಲಿವರೆಗೂ ಗೊತ್ತಿಲ್ಲದೆ ನಾವು ಇದು ಮಾಡ್ಬೇಕಾದ್ರೆ ಏನು ಇದಾಗ್ತಿದೆ ಅಂತ. ಸೊ ಅದಕ್ಕೊಂದು ಇವಾಗಿಲ್ಲ ಅಂದರೆ ಸಿದ್ಲಿಂಗ ಅವ್ರ ಪದ್ಯ ಯಾಕೆ ನಮ್ಗೆ ಇಷ್ಟೊಂದು ತುಂಬ ಫೇರ್ಸ್ ಅಂತ ಅಂದರೆ ಇಕ್ರಲ್ಲ ಅದಿರಲ್ಲ ಅಂದರೆ ಅದು ಯಾಕಂದರೆ ಅದು ಅವ್ರ ಒಳಗಿಂದ ಬಂದಿರುತ್ತೆ. ಸೊ ಆಗಲೇ ಮಾತಾಡ್ಬೇಕಾದ್ರೆ AI ಬಂತು, ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಒಂದು ಕ್ವಶನ್ ಕೇಳಬೇಕು ಅಂದರೆ, ಸೊ ಈಗ ದ ಫಾರ್ಮೆಟ್ ಎಲ್ಲನೂ ಆ ಕಡೆ ಶಿಫ್ಟ್ ಆಗ್ತಾ ಇದೆ. ಸೊ ನಮಗೆ ಆ್ಯಕ್ಚುಲಿ ಈಗ ತುಂಬ ಕೆಲಸ ಮಾಡೋದು ಬೇಕಾಗಿದೆ, ಯಾಕಂದರೆ ಟೆಕ್ನಾಲಜಿ ಮಾಡಿ ಮುಗಿಸುತ್ತೆ. ಸೊ ಅದು ಕತೆ ಬರೆಯೋದಾಗಲಿ
ಪೊಯೆಟ್ರಿ ಐ ಡೋಂಟ್ ನೋ, ಬಟ್ ಕಥೆಗಳಲ್ಲಾಗಲಿ ಅಥವಾ ಸಿನಿಮಾಗಳಾಗಲಿ ಕಾದಂಬರಿ ಬರೀಬೇಕಾದ್ರೆ ಇಟ್ಸ್ ಗೆಟ್ಟಿಂಗ್ ಅಂದರೆ ಬರ್ತಾ ಇದೆ. ಸೊ ಈಗ AI ಕತೆ ಬರೆಯೋದಕ್ಕೂ ಟೆಕ್ನಾಲಜಿ ಕತೆ ಬರೆಯೋದಕ್ಕೂ ಮನುಷ್ಯರ ಕತೆ ಬರೆಯೋದಕ್ಕೂ ಏನು ಡಿಫ್ರೆನ್ಸ್ ಇರ್ಬೋದು? ಐ ಥಿಂಕ್ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಆ್ಯಂಡ್ ಅಂದರೆ ನಾವು ಎಷ್ಟೋ ವಿಷಯಗಳನ್ನ ಹೇಳ್ದಂಗೆ ಮೀನಿಂಗ್ ಇರಲ್ಲ. ಬಟ್ AI ಮನುಷ್ಯನ ಸೃಷ್ಟಿನೇ ಆದರೂ ಅದಕ್ಕೆ ಅಷ್ಟೊಂದು ಬುದ್ಧಿ ಇರಲ್ಲ. ಆಲ್ಸೋ ಇಟ್ಸ್ ಆಲ್ವೇಸ್ ಇನ್ಕಂಪ್ಲೀಟ್ನೆಸ್ ವಿಚ್ ಮೇಕ್ಸ್ ದ ಹ್ಯೂಮನ್ ರೈಟಿಂಗ್ ಸ್ಪೆಷಲ್ ಅಂತ ಅನ್ಸುತ್ತೆ, ಅಂದರೆ ತುಂಬ ಓವರ್ ಆಗಿ ಹೇಳೋದಾದರೆ. ಬಟ್ ಹ್ಯೂಮನ್ ರೈಟಿಂಗ್ಸ್ ಆರ್ ಆಲ್ವೇಸ್ ಗುಡ್. ಇಟ್ಸ್ ಲೈಕ್ ಅಂದರೆ ಅದಕ್ಕಿನ್ನೂ ಅಂದರೆ ಬಿಕಾಸ್ ಅದನ್ನ ಇಂಪ್ರೂವೈಸ್ ಮಾಡೋದು ಕೂಡ ಮನುಷ್ಯನೇ ಅಟ್ ದ ಎಂಡ್ ಆಫ್ ದ ಡೇ. ಅದಕ್ಕಿರೋ ಬಗ್ನ ಗುರುತಿಸಿ ಅದು ಹೆಂಗೆ ಇನ್ನೂ ಚೆನ್ನಾಗಿ ಮಾಡೋದು ಮನುಷ್ಯನೇ ಆದ್ದರಿಂದ ಅಫ್ಕೋರ್ಸ್ ಎಷ್ಟೇ ಮಾಡಿದ್ರು ಬಿಕಾಸ್ ಇಟ್ಸ್ ಯುವರ್ ಅಂದರೆ ಕ್ರಿಯೇಟಿವಿಟಿ ಯು ಆಲ್ ಲುಕ್ ಔ ಇಟ್ಸ್ ಲೈಕ್ ಅ ಗಾಡ್ ಐ ವಿಲ್ ಟೇಕ್ ಕೇರ್ ಆಫ್ ಅಂದರೆ ಇಟ್ ವಿಲ್ ನೆವರ್ ಬಿ ಅ ಕಾಂಪಿಟೇಷನ್. ದಟ್ಸ್ ನೈಸ್. ಈಗ ಕತೆ ಮತ್ತು ಪದ್ಯಗಳ ಮಧ್ಯೆ ಸ್ವಲ್ಪ ನೋಡಬೇಕಾದ್ರೆ ಪದ್ಯದಲ್ಲಿ ಕತೆ ಇದೆ ಇರಬಹುದಾ? ಇರ್ಬೋದು. ಅಂದರೆ ಕತೆಗಳಲ್ಲಿ ಹೆಂಗೆ ಪದ್ಯ ಅಥವಾ ಕವಿತೆ ಬರೆಯೋ ರೀತಿ ಕತೆ ಬರೆಯೋದು ಎಲ್ಲ ಇದರಿಂದ ಕವಿತೆಗಳಲ್ಲಿ ಕತೆ ಬರಿಬೋದಾ ಅಂತ? ಅದಕ್ಕೊಂದು ಸುರ ಮೆಕ್ಕೊಂಡಿ ಅವರ ಒಂದು ಕಥನ ಕಾವ್ಯ ಅಂತಾನೆ ಒಂದು ಫಾರ್ಮ್ ಇದೆ. ಅಂದರೆ ಅವರು ಇಡೀ ಪದ್ಯ ಓದಿದ್ರೆ ನೀವು ಒಂದು ಕತೆ ಓದ್ದಂಗೆ ಆಗುತ್ತೆ. ಅದನ್ನು ಕಥೆಯಾಗಿ ಹೇಳಿರುವಂಥ ಫಾರ್ಮ್ಸ್ ಆಲ್ರೆಡಿ ಕನ್ನಡ ಸಾಹಿತ್ಯದಲ್ಲಿದೆ. ಆ್ಯಂಡ್ ಆಲ್ಸೋ ಅದ್ರ ಉಲ್ಟಾ ನೋಡಿದವಾಗ ಅಥವಾ ಒಂದು ಕಥೆ ಓದಿದ್ರೆ ವಿ ಫೀಲ್ ಇಟ್ಸ್ ಸೋ ಪೊಯಿಟಿಕ್. ಈಗ ಅರುಂಧತಿ ರಾಯ್ ಅವರ ಪುಸ್ತಕ ಓದುವಾಗ, ಗೀತಾಂಜಲಿ ಶ್ರೀ ಪುಸ್ತಕ ಓದುವಾಗ ನೋಡಿದ್ರೆ ಇಟ್ಸ್ ಸೋ ಪೊಯಿಟಿಕ್ ಅಂತ ಅನಿಸ್ತಾ ಇರುತ್ತಲ್ವ. ಸೊ ಅಂದರೆ ಹಂಗೆ ನೋಡಿದ್ರೆ ಎವ್ರಿಥಿಂಗ್ ಇಸ್ ಪೊಯಿಟ್ರಿ ಓನ್ಲಿ. ಅಂದರೆ ಒಂದು ಕಾವ್ಯನೇ, ಅದು ಇಂಟೆನ್ಸಿಫೈ ಆದ ಗಳಿಗೆ ನನ್ನ ಕಡೆಯಿಂದ ಏನೋ ಒಂದು ಹೊಳಿರುತ್ತಲ್ವ, ಅದು ಕಾವ್ಯನೇ. ಸೊ ಒಂದು ಪದ್ಯ ಓದ್ಬೋದಾ? ಓಕೆ, ಸೊ ಇದು ತುಂಬ ಎಲ್ಲರೂ ಇಷ್ಟಪಟ್ಟಿರೋ ಪದ್ಯ ಆದ್ದರಿಂದ. ಓಕೆ, ಸೊ ಪದ್ಯದ ಹೆಸರು ನೆರಳು. ಅಂಗಾತ ಮಲಗಿ ಆಕಾಶ ನೋಡುವಾಗ ನೆರಳು ನಿದ್ರಿಸುತ್ತದೆ ನನ್ನೊಳಗೆ. ಕಣ್ಣು ಮುಚ್ಚಿ ಆಕಳಿಸುವಾಗ ನೆರಳೇನು ಮಾಡುತ್ತದೆ ನಮ್ಮೊಳಗೆ. ಮೈ ಕೊಡವಿ ಎದ್ದು ನಡೆಯಲು ನಿಂತಾಗ ಮತ್ತೆ ಮೈಯ ಅಂಟಿಸಿ ನೆರಳಾಗುತ್ತದೆ ಕೊಂಬೆ ಕವಲು. 4 ದಿಕ್ಕುಗಳೆಡೆಗೆ ಹಲವು ಕೋಣಗಳೆಡೆಗೆ ನೆರಳೇ ಹರಿಯುವುದು ನನ್ನಿಂದ ಎನ್ನುವ ಹಾಗೆ ನಡಿಗೆ. ಸಣ್ಣತನಗಳ ದೊಡ್ಡದು ಮಾಡಿ ಗರ್ವಗಳನ್ನೆಲ್ಲ ಗಿಡ್ಡಗೆ ಮಾಡಿ ನಮ್ಮ ಆಕಾರದ ಅಂಕು ಡೊಂಕುಗಳನ್ನೆಲ್ಲ ಕಾಣಿಸುವ ನೆರಳು ಕನ್ನಡಿಗೂ ಮಿಗಿಲು. ಅನಿಸುವುದು ಆಗಾಗ ಈ ನೆರಳು ಬೆಳಕಿನ ಚಿನ್ನಾಟದೊಳಗೆ ನಾನೆಂಬುದು ಕೇವಲ ಮಕ್ಕಳಾಟದ ಗಿಲಿಗಿಂಚಿ. ಹಬ್ಬುತ್ತದೆ ಈರ್ಷೆಯ ವಿಷ ಹಾವಿನಂತೆ ಧಗಧಗಿಸಿ ಉರಿಯುತ್ತಾ ನೆರಳ ಹಾಸನು ಹಿಡಿದು ಲೆಕ್ಕವಿಲ್ಲದಷ್ಟು ಮಡಿಕೆ ಮಡಚಿ ಜೇಬಿಗಿಳಿಸುತ್ತೇನೆ ಕ್ಷಣ ಮಾತ್ರದಲ್ಲೇ. ಎದೆಯ ಡಬಡವ ನಿಚ್ಚಳವಾದಂತೆ ನೆರಳಿಗೂ ಇದೆಯೇ ಬೇರೆ ಹೃದಯ. ಭಯವಾಗುತ್ತದೆ ನುಂಗಲು ನೆರಳನು, ಅದಕ್ಕೂ ಇರಬಹುದಲ್ಲವೇ ಉದರದ ದೈತ್ಯ ಹಸಿವು. ಎಡೆಬಿಡದೆ ಗಿರಕಿ ಹೊಡೆಯುವ ನೆರಳನು ಹಿಡಿದು ಸುತ್ತಿ ನೆತ್ತಿ ಸುಡುವ ಸೂರ್ಯನ ಕೆಳಗೆ ನಿಂತಾಗ ನೆರಳು ಕಾಲ ಕೆಳಗೆ. ಬೆಳಕು ಬಿಸಿಲಾದಾಗ ಬಂಧುಗಳು ಯಾರು? ನಮ್ಮೊಳಗೆ ನಾವೇ ಒಂದು ಒಂಟಿ ದ್ವೀಪಗಳು. ಏಕಾಂತವನ್ನು ಸಾಕಲಾಗುವುದಿಲ್ಲ, ಸಖರು ಬೇಕು ಬದುಕಿಗೆ, ಸಖ್ಯ ಬೇಕು ಬಾಳ್ವೆಗೆ. ತಿಳಿವು ನೆತ್ತಿಗೆ ಚುರುಕಿಸಲು ಸಡಿಲವಾಗುತ್ತದೆ ಕಾಲಬಂಧ. ನೆರಳು ಮೆಲ್ಲನೆ ಹಾಕುತ್ತದೆ ಅಂಬೆಗಾಲು. ಕಟಿಬಾಯ ಜೊಲ್ಲು, ತಾಯಿ ಜೋಗುಳದ ಸೊಲ್ಲು, ಸಾಂಗತ್ಯದ ಜೋಡಿ ಹೆಜ್ಜೆ. ಕೊನೆಗೂ ತಿಳಿಯುವುದಿಲ್ಲ ಯಾರಿಗೆ ಯಾರು ಪ್ರತಿಬಿಂಬ, ಯಾರಿಗೆ ಯಾರು ಗತಿಬಿಂಬ. ಕೊನೆವರೆಗೂ ಬರುವ ಧರ್ಮರಾಜನ ನಾಯಿಯೇ ನೀನೆನ್ನ ನಿಜದೊಲವು ಎಂದರೆ ನಂಬುತ್ತೀಯ. ನೈಸ್, ಥ್ಯಾಂಕ್ ಯು. Questions from audience? Yeah, I just wanted to go back to what you had said. What you had said earlier about the myth and the longevity, and just wondering if you could give us some examples from your stories of how you've tried to construct those characters.
Actually, so even I was not so very keen about that point when I was writing my first initial stories, because so as I was telling, only so one flash used to lead a story, and I used to just travel with it, and then how much it transforms. Otherwise, it's not. But nowadays I'm being conscious. I don't know. Sometimes I feel I should not do that. But even if I have as a thought which flows as a subconscious in my mind, it's okay. So I've not explored in a very in a detailed form by thing, but so I heard that usually when I make a myth, we say, oh, he's a myth, oh, she's a myth. So if we transform that if story or a character in a story, if it transform to that level, so then a story will become complex, and story will become rich. In that sense, I told is it possible to include a myth as a factor, a myth as a tool, just like how the conflict is a very great tool in story writing. A conflict between the characters, conflict between the past, and conflict with memories and all that. So how, even if we transform that, making myth as a tool or a formula to write a story, then it's good. So all these, again, I don't know. So at the end, I'm sounding very much this creative writing thing, because that I'll clarify, because I've been taking the creative writing course every Friday, namaz time 1:50, and I'll be teaching that. So and for kids, I have to simplify and tell. I have to say like a formula, just like how I learned math. For me, math is easy then. So every week I'll teach with something. Okay, this you can include in a story. Okay, then the story will become rich in that way. So I was also introspecting how, so this myth making in a story is how important. Otherwise, so why Ramayana, Mahabharata and all this Greek mythology stories are still there? Because it's myth. So even a small story like, so one story which always strikes my mind is like, so once Bhagirathi and Satyavati meets at the thing, and then Satyavati asks Bhagirathi that, see, you're a mother of Bhishma, you could actually stop Bhishma from pledging, when he was on your shore, and then when he was about to take the oath. Then Bhagirathi replies, look, Bhishma is not only my son. So whomsoever who comes on my shore and do the pledge, all are my sons. How can I intervene between the free will of all my children? Then that is the point where the Bhagirathi became a myth in my mind. Oh wow, it's so then it stays in the audience mind and all that. Again, of course, we should not do intentionally, because I always believe, Ravi, that ನೀವು ಅವಾಗೇನೋ ಕೇಳ್ತಾ ಇದ್ರಿ ಪ್ರಶ್ನೆನ, ಅಂದರೆ ಇವಾಗ ಯಾರಿಗೋ ಒಂದು ಥಾಟ್ ಹೊಡಿತಾರೆ, ಅದಾದ ತಕ್ಷಣ ಕತೆ ಬರಿಬೋದಾ ಅಂತ. ಅಂದರೆ ನನ್ನ ಕೇಸಲ್ಲಿ ನಂಗೆ ಹಂಗೆ ಆಗೋದೇ ಇಲ್ಲ, ಬಿಕಾಸ್ ಐ ಹ್ಯಾವ್ ಟು ಇನ್ವೆಸ್ಟ್ ಅಂದರೆ ವಿತ್ ದೋಸ್ ಪೀಪಲ್, ಅಂದರೆ ಇನ್ ದ್ಯಾಟ್ ಜಿಯೋಗ್ರಫಿಕಲ್ ಸ್ಪೇಸ್, at least a considerable amount of time, because language also plays a important role, and ನನಗೆ ಆ ಮನುಷ್ಯರ ಬಗ್ಗೆ ತಿಳ್ಕೊಳ್ದೇ ನಂಗೆ ಬರೆಯೋಕ್ಕಾಗಲ್ಲ, ಬಿಕಾಸ್ ನಾನು ಹೇಳ್ತಾ ಇದ್ದಂಗೆ ಯಾವಾಗಲೂ ಒಳ್ಳೆ ಫೇಸ್ ನಾವು ತೋರಿಸ್ತಿರ್ತೀವಿ. ಸೊ ಅಂದರೆ ಇಟ್ಸ್ ಅ ಚಾಲೆಂಜ್ ಫಾರ್ ಮೀ ದ್ಯಾಟ್ even if I accept the shade in that character, then I can write. So in that way, it's very much important to invest something in whatever we do, especially when it is not a story. Sometimes ಅದು ಒಂದ್ಸರಿ ಇಮಿಡಿಯೇಟ್ ಆಗಿ ನಮಗೆ ವಾವ್ ಅನ್ಸೋದು ಆ್ಯಕ್ಚುಲ್ ಆಗಿ ವಾವ್ ಇಲ್ಲದೆ ಇರ್ಬೋದು, because of all this cosmic consumerism, LPG and all that. So sometimes we have to wait some time and like invest and just decode it. I wanted to also ask you, what's next? What's next? How many things are next? So things are going in my mind. I'm just taking it very easy. But I want to write a novel which is pending since 5 years. Every time I feel low, I feel like, I have to write this. But again, it's just like a flash which comes and goes. And also it's growing in my mind like anything. After that, I'm doing some translations. And so translation also helps me to
cancel my ego and all. So it's a way to negotiate with other people, and so where the writer is does a minimal part but maximum part, being a translation. So in that way, ಸೊ ಅನುವಾದ ಯಾಕೆ ಮಾಡಬೇಕು ಅಂದರೆ, ಒಂದು ನಮ್ಮ ಲ್ಯಾಂಗ್ವೇಜ್ ತುಂಬ ಗಟ್ಟಿ ಆಗುತ್ತೆ, ಅಂದರೆ ವರ್ಡ್ಸ್ ಎಲ್ಲ ಅದೆಲ್ಲ ಒಂದು ಮೆಟೀರಿಯಲ್ ಆದರೂ ಕೂಡ ಅಂದರೆ ನಮ್ಮ ಅಹಂಕಾರ ಕಳ್ಕೊಬೋದು ನಾವು. ಅಂದರೆ ನಾನು ಲೇಖಕ ಅನ್ನೋದನ್ನ ಮಾಡುವಾಗ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದಾರಲ್ಲ ಇವರು ಅಂತ. ನಂಗೆ ಅಲ್ಲಿವರೆಗೂ ನನಗೆ ನಾವು ಯಾವಾಗಲೂ ಕೇಳ್ತಿರ್ತೀವಿ, ಸರ್ ಹೆಂಗೆ ಬರೆಯೋದು ಸರ್ ನಾವು ಕೇಳ್ತಾ ಇದ್ವಲ್ಲ, ಕತೆ ಹೆಂಗೆ ಬರೀತೀರಾ ನೀವು, ಕವಿತೆ ಹೆಂಗೆ ಬರೀತೀರಾ ಅಂದರೆ, ಫಾರ್ ಮೀ ನಂಗೆ ಇವಾಗ ಒಂದು ಈಸಿ ಫಾರ್ಮ್ ಅಂದರೆ ಅಟ್ಲೀಸ್ಟ್ ಒಂದು ಕವಿತೆ ಕೂತ್ಕೊಂಡು ಅನುವಾದ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಮ್ಮನ್ನ ಗೊತ್ತಾಗುತ್ತೆ ಅವ್ರು ಹೆಂಗೆ ಅಂದರೆ ಆ ಸೆಂಟೆನ್ಸ್ ಯಾಕೆ ಹಾಕಿದ್ರು, ಅದು ಇನ್ನೊಂಥರ ಬರೋದ್ರೆ ಹೆಂಗೆ ಚೇಂಜ್ ಆಗುತ್ತೆ ಅದು ಅಂತ. ನನಗೆ ಅಂದರೆ ಒಂದು ಡೀಟೇಲ್ನು ನನಗೆ ಅಂದರೆ ಬಿಡದೇ ಇರೋ ಥರ ಅಂದರೆ ಬರೀಬೇಕಲ್ಲ, ಅಲ್ಲಿ ಯಾಕೆ ಡೈಸಿ ಹೂನ ಹಾಕಿದ್ರು, ಅದನ್ನ ಯಾಕೆ ನಾನು ಕಾಡು ಹೂ ಅಂತ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ. ಸೊ ಆ ಥರ ಹೆಂಗೆ ನಾವು ಅಂದರೆ ಅದು ಪ್ರತಿಯೊಂದು ಪದಾನೂ ಒಂದು ಕಥೆಗೆ ಏನು ಮಾಡುತ್ತೆ, ಅದು ಹೆಂಗೆ ಅದು ಡಿಫ್ರೆನ್ಸ್ ಮಾಡುತ್ತೆ, ಅವನು ಯಾಕೆ ಅದನ್ನು ಬರ್ದ ಅಂತ ಜಸ್ಟ್ ಆರ್ಗ್ಯಾನಿಕ್ ಆಗೇ ಬಂತು, ಅಥವಾ ಒಂದು ತುಂಬ ಒಂದು ಇಮೇಜರಿ ಒಂದು ಏನಂತದೆ ಕನ್ನಡ ಸಂಕೇತ ಯಾಕೆ ಇಟ್ಟಿರ್ತಾರೆ ಅಂತ. ಸೊ ಇನ್ ದ್ಯಾಟ್ ವೇ ಥ್ಯಾಂಕ್ ಯು ದಾದಾಪೀರ್, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ದಾದಾಪೀರ್ ಅವರು ಇಲ್ಲಿ ತನಕ ಪರ್ದ ಮತ್ತು ಪಾಲಿಗೆನ ಅನುವಾದ ಮಾಡಿದ್ದಾರೆ, ಒಂದು ಜರ್ಮನ್ ನಾಟಕನೂ ಅನುವಾದ ಮಾಡಿದ್ದಾರೆ, ಆಮೇಲೆ ಅವ್ರದ್ದೇ ಕಥಾ ಸಂಕಲನ ನೀಲಕುರಂಜಿ, ಇತ್ತೀಚೆಗೆ ಬಿಡುಗಡೆಯಾದ ಬುಕ್ಕ ಜೊನ್ಪೂರಿ ಕಯಾಲ್ ರೂಮಿ ಹರೀಶ್ ಅವರ ಬದುಕಿನ ಕಥೆಗಳು. ಸೊ ಇವೆಲ್ಲ ನಿಮಗೆ ಬುಕ್ ಸ್ಟೋರಲ್ಲಿ ಅವೈಲೇಬಲ್ ಇದೆ, ದಯವಿಟ್ಟು ಓದಿ. ನಿಮ್ಮ ಅಭಿಪ್ರಾಯನ ದಾದಾಪೀರ್ ಅವ್ರಿಗೆ ಅಥವಾ ನಮ್ಮ ಜೊತೆ ಹಂಚ್ಕೋಬೋದು. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್ ರವಿ ಆ್ಯಂಡ್ ಥ್ಯಾಂಕ್ಸ್ ಮಾರಾ, ಅಕ್ಟೋಬರ್ ಜಾನ್ಸ್. ನಂಗೆ ಮೊದಲೇ ಹೆದರಿಕೆ ಆಗಿತ್ತು ಹೆಂಗಾಗುತ್ತೆ ಏನೋ ಅಂತ. ದೆನ್ ಐ ಥಾಟ್ ಲೈಕ್ ಓಕೆ, ಶುಡ್ ಬಿ ವೆರಿ ಮಚ್ as honest as possible, then it works. So thanks. Thank you.